ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸುತ್ತಾ ಇಂದಿನ ವಿಷಯ ಧನ್ಯವಾದಗಳ ಕಡೆ ನೋಡೋಣ ಮಾಸ್ಟರ್. ನೋಡೋಣ, ವಿಡಿಯೋ ಆಫ್ ಮಾಡ್ತೀನಿ, ಸರಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕಟ್ ಮಾಡ್ತೇನೆ. ಓಕೆ ಮ್ಯಾಮ್? ಒಂದು ಅಕ್ಕನ ವಚನದೊಂದಿಗೆ ಪ್ರಾರಂಭ ಮಾಡೋಣ ಮಾಸ್ಟರ್. ಅಕ್ಕನವರ ವಚನ: ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ತಕ್ಕಯ್ಯ, ಕ್ಷಮೆ ದಯೆ ಶಾಂತಿ ಸೇರಣೆ ಇರಲು ಜಪತಪದ ಹಂಗೆ ತಕ್ಕಯ್ಯ, ಜಗವೇ ತಾನಾಗಿರಲು ಸಮಾಧಿಯ ಹಂಗೆ ತಕ್ಕಯ್ಯ, ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕನವ್ರ ರಚನೆ ಹೇಳ್ತಾರ. ನಮಗ್ ಇವಾಗ ಗೊತ್ತದ ಉಸಿರಿನ ಪರಿಮಳ ಎಷ್ಟದ ಅಂತ ಇವಾಗ ಗೊತ್ತದ. ಅವಾಗ 12ನೇ ಶತಮಾನಕ್ಕನೇ ಅಕ್ಕನವ್ರು ಕಂಡು ಹಿಡ್ಕೊಂಡಿದ್ರ ಅದನ್ನ. ಹೊರಗಡೆ ಸುವಾಸನೆ ಬೇಡ, ನಿನ್ನ ದೇಹದೊಳಗದ ಅದನ್ನ ನೋಡ್ಕೋ ಅಂತ ಹೇಳಿ ಅಕ್ಕನವರು ಅವಾಗೆ ಉಸಿರಿನ ಪರಿಮಳ ಕಂಡು ಹಿಡಿದಿದ್ರು ಅವರು. ಆಮೇಲೆ ಜಪ ತಪ ಮಾಡೋದಕ್ಕಿಂತ ಅಷ್ಟು ಶಾಂತಿ ಸೇರಣೆ ದಯೆ ಇವೆಲ್ಲ ಇತ್ತು ಅಂತಂದ್ರ ಆ ಜಪ ತಪ ಮಾಡೋದು ಹರ್ಕತ ಇಲ್ಲ ನಿನಗ ಅಂತ ಹೇಳಿದ್ರು ಅವರು. ಇನ್ನು ಜಗವೇ ತಾನಾಗಿರ್ಲು ಅಂದ್ರೆ ಹೊರಗಡೆ ಇದ್ದದ್ದೆಲ್ಲ ನಮ್ಮ ಭೌತಿಕ ದೇಹದೊಳಗ ಐತಿಯಲ್ಲ ಅದೇ ನೀನಾಗಿದ್ದೆ ಅಂತಂದ್ರ ನಿನ್ಗೆ ಸಮಾಧಿ ಸ್ಥಿತಿ ಬೇಕಂತಲ್ಲ, ಆ ಸ್ಥಿತಿನೇ ಬೇಕಾಗಿಲ್ಲ, ನೀನೇ ಆ ಸಮಾಧಿ ಸ್ಥಿತಿ ಹೇಗಿರ್ತಿ ಅಂತ ಅಕ್ಕನವ್ರು ತಮ್ಮ ವಚನ ಹೇಳ್ತಾರೆ ಮಾಸ್ಟರ್. ಅವರ ವಚನದಿಂದ ಪ್ರಾರಂಭ ಮಾಡ್ತೀನಿ. ನಾನಿದು ಆರಿಸ್ಕೊಂಡದಂದ್ರೆ ಒಂದು ವಿಷಯ ಕೇಳಿದ್ದೆ ಮಾಸ್ಟರ್, ಬ್ರಹ್ಮಕುಮಾರಿ ಅವರು ಹೇಳಿದಂತ ವಿಷಯ ಕೇಳಿದ್ದೆ. ಇದು ಬಹಳ ನಮ್ಮ ಜೀವನಕ್ಕ ದಿನನಿತ್ಯದ ವ್ಯವಹಾರದೊಳಗೆ ಅದು ಬಹಳ ಅಗತ್ಯ ಅನಿಸ್ತು ನನಗೆ, ಬಹಳ ಮುಖ್ಯ ಅನಿಸ್ತು. ಅದಕ್ಕೆ ನಾ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ಬೇಕಂತ ಆರಿಸ್ಕೊಂಡಿನಿ. ಅವ್ರಿಗೆ ಒಂದು ನಾನು ಧನ್ಯವಾದ ಹೇಳ್ತೀನಿ, ಯಾಕಂದ್ರೆ ಅವ್ರಲಿಂದ ಕೇಳ್ಕೊಂಡದ್ದು ನಾನು ಇಲ್ಲಿ ಪ್ರಸ್ತುತ ಪಡಿಸೋ ಸಲುವಾಗಿ ಅವ್ರಿಗೂ ಧನ್ಯವಾದ ಹೇಳ್ತಾ ವಿಷಯಕ್ಕೆ ಬರೋಣ ಅಷ್ಟೇ. ನಮ್ಮ ಜೀವನದಾಗ ಎಲ್ಲ ಅದರಿ, ಏನಿಲ್ಲ ಎಲ್ಲಾನು ಇರ್ತದ. ಆದ್ರ ನಾವ್ ಏನ್ ಮಾಡ್ತೀವಿ, ಅದಕ್ಕೆಲ್ಲ ಧನ್ಯವಾದ ಹೇಳ್ತೀವಿ, ಉಣ್ತೀವಿ ಉಡ್ತೀವಿ ತಿಂತೀವಿ ಎಲ್ಲಾನು ಇರ್ತದ, ಯಾವ್ದಕ್ಕೂ ಧನ್ಯವಾದ ಹೇಳುದಿಲ್ಲ. ಮುಂಜಾನೆ ಹೇಳ್ತೀವಿ, ಇವಾಗ ಆದ್ರ ಕಲ್ತಿ ಅದಕ್ಕೆ ಹೇಳ್ಬೇಕು. ಈ ವೇದಿಕೆ ಬಂದ್ಮೇಲೆ ಎದ್ದು ಕೂಡಲೇ ನಾವು ಬೆಡ್ ಹೇಳ್ಬೇಕು, ನೀರ್ ಹೇಳ್ಬೇಕು, ಎಲ್ಲದಕ್ಕೂ ಹೇಳ್ಬೇಕಂತ ಇವಾಗ ಕಲ್ತೀವಿ. ಆದ್ರೂ ಮಧ್ಯೆ ಊಟ ಮಾಡೋ ಹೊತ್ನಾಗ ಏನಾರ ನಾವ್ ಹಿಂಗ ಭಗವಂತ ನೀ ಕೊಟ್ಟದಪ್ಪ ಉಣ್ತೀನಿ ಅಂತೀವಿ, ಏನಿದೆ ದಿನ ಅಡಿಗೆ ಮಾಡ್ತೀವಿ ಉಣ್ತೀವಿ ಬಿಡು ಅಂತ ಹೇಳಿ ಊಟ ಮಾಡ್ತಿರ್ತೀವಿ. ಅದಕ್ಕೆ ಧನ್ಯವಾದ ಅರ್ಪಣೆ ಮಾಡ್ತೀವಿ. ಒಂದ್ ಅಕ್ಕಿ ನಮ್ ಮನಿಗ್ ಬರ್ಬೇಕಾದ್ರ ಅದ್ರ ಹಿಂದ ರೈತನ ಶ್ರಮ ಎಷ್ಟದ. ಒಂದ್ ಗೋಧಿ ನಮ್ ಮನಿಗ್ ಬರ್ಬೇಕಾದ್ರ ಒಂದ್ ರೈತನಿಂದ ಮತ್ತೆ ಎಲ್ಲೆಲ್ಲಿ ಕೂಲಿಕಾರ ಕೆಲಸಗಾರರು ಕಾರ್ಮಿಕರು ದುಡಿತಾರೆ, ಹೆಣ್ಣು ದುಡಿತದ, ಗಂಡು ದುಡಿತದ, ಆಮೇಲೆ ದನ ಕರುಗಳು ದುಡಿತಾವ. ಅವ್ರು ದುಡಿದ ನಂತರ ಅದನ್ನ ಮಾಲ ಮಾರ್ಕೆಟಿಗೆ ಬಂದು ಮಾರ್ಕೆಟ್ಲಿಂದನ ನಮ್ ಮನಿಗೆ ಲಾರಿ ಒಳಗ ಡ್ರೈವರ್ ದುಡಿತಾನ, ಆ ಲಾರಿ ಮಾಲಕ ದುಡಿತಾನ, ಎಲ್ಲರೂ ಮಾಡಿ ನಮ್ ಮನಿಗ್ ಬರ್ಬೇಕಾದ್ರ ಎಷ್ಟು ಮಂದಿ ಒಳಗ ಕೆಲಸಗಾರ ಇರ್ತಾರ. ನಾವ್ ದುಡ್ಡು ಕೊಡ್ತಿರ್ಬಹುದ್ರಿ, ಅದ್ ಎಷ್ಟು ಮಂದಿ ಶ್ರಮ ಇರ್ತದ ಅದ್ರೊಳಗ. ನಾವೇನ ಅವ್ರಿಗೆ ಧನ್ಯವಾದ ಒಂದೊಂದ್ಸಲ ಹೇಳ್ತೀವೇನ್ರಿ. ಇವಾಗ ರೂಢಿ ಮಾಡ್ಕೊಂಡಿ ಅಂತ ಹೇಳಿ ಪ್ರತಿಯೊಂದಕ್ಕೂ ಬೆಳಗ್ಗೆ ಧನ್ಯವಾದ ಹೇಳ್ತೀವಿ. ಊಟ ಮಾಡ್ಬೇಕಾದ್ರ ಏನ್ ಪ್ರತಿಯೊಂದನಿರ್ಲಿ ಅದಕ್ಕೆ ಧನ್ಯವಾದ ಹೇಳ್ಬೇಕು ಅಂತ ಹೇಳಿ ಈ ಒಂದು ವಿಷಯನ ಆರಿಸ್ಕೊಂಡೆ ಮಾಸ್ಟರ್. ಆಲ್ರೆಡಿ ನಮ್ಗೆ ಹಿಂದಕ್ಕಿನ ಹಿರಿಯರು ಅಂತಿದಾರ ನೋಡು, ಹಳ್ಳಿ ಒಳಗ ನೋಡ್ರಿ ಸಹಜವಾಗಿ ಏನಾರ ಒಂದು ವಸ್ತು ಯಾರ ಕೇಳಿದ್ರು, ಏನಾರ ಕೆಲಸ ಮಾಡಿದ್ರು, ನಿನ್ ಗಂಡಗ್ ಪುಣ್ಯ ಬರ್ಲವ, ನಿನ್ ಪುಣ್ಯ ಬರ್ಲವ ಅಂತ ಹಿರಿಯರು ವಯಸ್ಸಾದವ್ರು ಹೇಳ್ತಿದ್ರು. ಬಹುಶಃ ಅದು ಇವಾಗ ಧನ್ಯವಾದ ಹೇಳೋದಕ್ಕ ನಾವು ಬದಲಾವಣೆ ಮಾಡ್ಕೊಂಡಿವಿ. ಆಲ್ರೆಡಿ ಅವ್ರಿಗೆ ಹೇಳ್ತಿದ್ರು. ಇವಾಗ ನೋಡ್ ಮಧ್ಯ ಅದು ಕಡಿಮೆ ಆಗಿತ್ತು. ಪುಣ್ಯ ಬರ್ಲಿವಾ ನಿನಗ, ಇಲ್ಕಂದ್ ನಿನ್ ಗಂಡ ಪುಣ್ಯ ಬರ್ಲಿ, ಚಿಕ್ಕ ಮಗುವಿದ್ದಿಂದ ಹಿಡಿದು ಯಾರೇ ಇರ್ಲಿ, ಅಯ್ಯ ಪುಣ್ಯ ಬರ್ಲಿ ತಂಗಿ ನಿನಗ ಅಂತ ಹೇಳೋರು. ಅಂದ್ರೆ ಅದು ಧನ್ಯವಾದ ಅರ್ಪಣೆ ಅಂತ ಅದು ಮಾಸ್ಟರ್ಸ್. ಅದು ಹಿರಿಯರೊಳಗೆ ಇದ್ದದನ್ನ ಅದನ್ನ ನಾವ್ ಕೆಲವೊಂದ್ ಏನ್ ಮಾಡ್ತಿದ್ವಿ, ಮೂಢನಂಬಿಕೆ ಅನ್ಕೊಂತಿದ್ವಿ. ಆಲ್ರೆಡಿ ಅವ್ರೊಳಗ ಅದು ಆಧಾರಿತ ಅದಾವ, ಅದ್ರ ಹಿಂದಿನ ಉದ್ದೇಶ ಒಳ್ಳೇದದ. ನೋಡ್ ನೀನ್ ಪುಣ್ಯ ಬರ್ಲಿ ಅಂದಾಗ ಅವ್ರು ಕೊಟ್ಟರಿ ಮುಖ ಎಷ್ಟ್ ಅರಳ್ತದ್ರಿ, ಎಷ್ಟ್ ಖುಷಿ ಆಗ್ತದ ಅವಾಗ. ಇವ ನಿನ್ ಮಕ್ಳು ಚಂದ ಇಟ್ಟಿರ್ಲಿವ, ನಿನ್ ಮಕ್ಳು ಹೊಟ್ಟಿ ತಣ್ಣಗಿರ್ಲಿ, ಎಷ್ಟ್ ಚಂದ ಹರಿಸ್ತಾರ ನೋಡ್ರಿ. ಯಾರ ನೀರ್ಸ್ಕೊಳಕ್ ಬಂದಿರ್ತಾರನು ಏನೋ ಒಂದ್ ಅಗತ್ಯವಾದ ವಸ್ತುನ ಕೊಡ್ತೀವಿ ಅವ್ರಿಗೆ. ಅವ್ರ ಬಳಿ ಅಷ್ಟೈಶ್ವರ್ಯ ಇರಂಗಿಲ್ಲ, ಅವ್ರ ಹರಿಸೋದ್ ಎಂತದು, ಆ ಹರಿಸುವಿಕೆ ಧನ್ಯವಾದ. ಆ ಧನ್ಯವಾದ ಅವ್ರು ಹೇಳಿದಾಗ ಎಷ್ಟ್ ಖುಷಿ ಆಗ್ತದ ಕೊಟ್ಟ ವ್ಯಕ್ತಿಗೆ. ಹಾಲ್ ಕುಡಿದ್ರೆ ಸಂತೋಷ ಆಗ್ತದ. ನಿನ್ ಮಕ್ಳು ಹೊಟ್ಟಿ ತಣ್ಣಗಿರ್ಲಿ, ನಿನ್ ಹೊಟ್ಟಿ ತಣ್ಣಗಿರ್ಲಿ. ನಿನ್ ಹೊಟ್ಟಿ ತಣ್ಣಗಿರ್ಲಿ ಅಂದ್ರೆ ಏನು, ನಿನ್ ಮಕ್ಕಳು ನಿನ್ ಸಂಸಾರ ಎಲ್ಲರೂ ನೆಮ್ಮದಿ ಇದ್ದಾಗ ತಾಯಿ ಹೊಟ್ಟಿ ತಣ್ಣಗಿರ್ತದ. ಎಷ್ಟೊಂದು ಧನ್ಯವಾದ ಮಹತ್ವ ಎಷ್ಟದ ನೋಡ್ರಿ. ಕೊಟ್ಟು ಧನ್ಯವಾದ ತಗೊಂಡವ್ರಿಗೆ ಖುಷಿ ಆಗ್ತದ, ಅದು ಹೇಳೋದವ್ರಿಗೆ ಖುಷಿ ಆಗ್ತದ. ಅದೊಂದ್ ಹೆಂಗಂದ್ರ ಸಕಾರಾತ್ಮಕವಾಗಿ ಬೆಳವಣಿಗೆ ಆಗ್ತದ ನಮ್ಮ ದೇಹದೊಳಗ ಅಂತಾನು ಹೇಳ್ತಾರೆ. ಅದು ಸತ್ಯನೂ ಕೂಡ ನೋಡ್ರಿ. ನಾನಂತೂ ಬಹಳ ಅನುಭವಿಸಿನಿ ಅದನ್ನ. ಧನ್ಯವಾದ ಹೇಳೋದ್ನು ಅನುಭವಿಸಿದೀನಿ, ಅವ್ರ ಧನ್ಯವಾದ ನಾ ತಗೊಂಡ್ರು ಅನುಭವಿಸಿದ. ಬಹಳ ಖುಷಿ ಅನಿಸ್ತದ ನೋಡ್ರಿ ಅದನ್ನ ಧನ್ಯವಾದ ಹೇಳೋದಾಗ್ಲಿ, ಮತ್ತೊಬ್ರ ಧನ್ಯವಾದ ನಾವು ಸ್ವೀಕಾರ ಮಾಡೋದೇ ಆಗ್ಲಿ. ಅದೊಂದು ಅದ್ಭುತ. ನಮ್ಮ ದೇಹದೊಳಗ ಕೆಲವೊಂದು ಎಲ್ಲ ರಾಸಾಯನಿಕ ಏನೇನ್ ಬಿಡುಗಡೆ ಆಗ್ತಾವಲ್ಲ, ಹಾರ್ಮೋನ್ಸ್ಗಳು ಅಂತೀವಲ್ಲ, ಕೆಲವೊಂದು ನಾವ್ ನಕ್ಕಾಗ ಯಾವ ಹಾರ್ಮೋನ್ಸ್ ಬಿಡುಗಡೆ ಆಗ್ತದ ತಮ್ಗಂತೂ ಇವ್ರದ್ರ ಗತಿ ಅದ. ಆಮೇಲೆ ಕೋಪ ಬಂದ ಯಾವ ಹಾರ್ಮೋನ್ಸ್ ಬಿಡುಗಡೆ ಆಗ್ತಾವ, ಇವೆಲ್ಲ ಒಂದೊಂದ್ ಹಾರ್ಮೋನ್ಸ್ ಬಿಡುಗಡೆ ಆಗ್ತಿರ್ತಾವ. ಡೋಪಾಮಿನ್ ಮಟ್ಟ ಎಲ್ಲಕ್ಕಿಂತ ದೊಡ್ಡದು ಹಾರ್ಮೋನ್ಸ್. ಆ ಡೋಪಾಮಿನ್ ಮಟ್ಟ ನಾವು ಹೆಚ್ಚಿಗೆ ಆಗ್ಬೇಕಾದ್ರ ಇಂಥ ಸಕಾರಾತ್ಮಕ ವಿಷಯಗಳ ಕಡೆ ಹೋದಾಗ ಆಲ್ರೆಡಿ ಆ ಡೋಪಾಮಿನ್ ಮಟ್ಟ ಹೆಚ್ಚಿಗೆ ಆದಾಗ ಆನಂದ ತಾನೇ ಬರ್ತದೆ. ಎಲ್ಲ ಮಹಾತ್ಮಲ್ಲಿ ಸದಾ ಆನಂದ ಯಾಕಿರ್ತದ್ರಿ, ಅದು ಅವ್ರಲ್ಲಿ ಸದಾ ಡೋಪಾಮಿನ್ ಮಟ್ಟ ಕೈತ್ಕೊಂಡಿರ್ತಾರೆ. ನಾವು ಡೋಪಾಮಿನ್ ಮಟ್ಟ ಯಾವ್ದಾರು ಹುಡುಕಾಡ್ತೀವಿ ಅಂದ್ರೆ ತಕ್ಷಣ ಖುಷಿ ಕೊಡುವಂತಾರ ಹುಡುಕಾಡ್ತೀವಿ ನಾವು.
ಒಂದು ಸರಿ ಸೀರೆ ತಗೊಂಡ್ರೆ ಖುಷಿ ಆಗ್ತದ, ಅದು ಎಷ್ಟು ಹೊತ್ತಿರ್ತದ. ಒಂದು ಒಡೆಯ ತಗೊಂಡ್ರೆ ಖುಷಿ ಆಗ್ತದ, ಅದು ಎಷ್ಟು ಹೊತ್ತಿರ್ತದ. ಅದು ಸದಾ ಇರೋದಿಲ್ಲ, ಆಟೋಫೋನ್ ಮಟ್ಟ ಕೆಳಗೆ ಇಳಿದು ಬಿಡ್ತದ. ಅದು ಸದಾ ಇರುವಂತ ನಾವು ನೋಡ್ಕೋಬೇಕಾದ ಈ ತರ ಸಕಾರಾತ್ಮಕ ವಿಚಾರಗಳು, ಸದ್ಭಾವನೆ, ಸದ್ವಿಚಾರ, ಸದ್ಗೋಷ್ಠಿ, ಸತ್ಸಂಗ ಇವೆಲ್ಲವನ್ನು ಒಳಗೊಂಡು ನಾವು ಫೈಟ್ ಒಂದು ಸ್ಟೆಪ್ ಇರ್ಕೋಂತ ಹೋದಾಗ ನಾವು ಇದಕ್ ಹೋಗ್ಬೇಕಾಗ್ತದೆ. ಆ ಮಹಾತ್ಮರ ಒಂದು ಏನ್ ಅನುಭವಿಸ್ಯಾರಲ್ಲ ಆ ಡೊಪಾಮಿನ್ ಮಟ್ಟ ನಾವು ಸ್ವಲ್ಪ ಆದ್ರೂ ಟಚ್ ಮಾಡಕ್ ಅನುಕೂಲ ಆಗ್ತದ್ರಿ ಮಾಸ್ಟರ್. ಅದಕ್ಕ ಈ ವಿಚಾರ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಏನ್ ಮಾಡ್ತೀರಿ, ಒಬ್ಬೊಬ್ಬರಿಗೆ ಈ ಸದ್ದ ನಮಗೆಲ್ಲರಿಗೆ ಭಗವಂತ ಎಂತ ಅದ್ಭುತ ಅದ, ಕಣ್ಣ್ ಅದಾವ, ಸುಂದರ ದೇಹ ಅದ, 2 ಕಾಲ್ ನೆಟ್ಟಗದಾವ, 2 ಕೈ ನೆಟ್ಟಗದಾವ. ಆದ್ರೂ ನಾವ್ ಏನ್ ಎಲ್ಲೆಲ್ಲಿ ಹುಡುಕಾತಿರ್ತೀವಿ, ಏನೋ ತೊಂದ್ರೆ ಐತಂದ್ರ ನಮ್ದು ಹಣೆ ಬರ್ನೆ ನಟಿಗೆಲ್ ಬಿಡ್ರಿ, ನಮ್ಗೆಲ್ಲ ಹಿಂಗ ಆಗೇತಿ ಅಂತೀವಿ. ಆದ್ರ ಎಷ್ಟೋ ಮಂದಿ ಕಣ್ಣು ಇಲ್ಲದಾರಿ. ಅದಕ್ಕೆ ನಾವು ನಮ್ ಕಣ್ಣದೆಲ್ಲ ಧನ್ಯವಾದ ಹೇಳ್ತೀವಿ. ನಾವು ಎಷ್ಟ್ ಆಶ್ಚರ್ಯ ನಮ್ಮ ದೇಹದೊಳಗಿದ್ದದ್ದು. ಬಸವಣ್ಣವ್ರ ದೇಹನ ದೇಗುಲ ಅಂತ ಅಂತಾರ, ವಚನ ಕೇಳ್ತಿ. ಆದ್ರ ನಮ್ ಒಳಗಿದ್ದದ್ದು ನಮ್ ಅರಿವಿಗೆ ಬರುದಿಲ್ಲ ನೋಡ್ರಿ. ಒಂದೊಂದ್ಸಲ ಎಲ್ಲಿ ಬರ್ತದ ಹೇಳ್ರಿ ಮೇಮಿ. ಅದನ್ನ ಯಾವಾಗ ನಾವು ಕಡಿಮೆ ಅದಲ್ಲ ಅದ್ ಹತ್ತ ಹೋಗ್ತೀವಿ. ನಾಳೆಗೆ ನೋಡ್ರಿ ಒಂದ್ ಹಲ್ಲಾಗ ಊಟ ಮಾಡೋ ಒಂದ್ ಏನಾದ್ರು ಕಾಯಿಪಲ್ಲೆ ತುಣಕಾಲಿ ಸಿಕ್ಕಿರ್ತದ, ಅವಾಗ ಏನ್ ಮಾಡ್ತದಲ್ಲ ಆ ಕಡೆ ಹೋಗ್ತಿರ್ತದ ನಾಲಿಗೆ ಒಳಗ್. ಹಲ್ಲಿನ ಕಡೆ ನಾಲಿಗೆ ಆ ಕಡೆ ಹೊಳತಿರ್ತದ. ಅದು ಇಲ್ಲದ ಕಡೆ ಹೊಳತಿರಂಗ್ಲ ಎಲ್ಲಿ ಸಿಕ್ ಹಾಕೊಂಡಿರ್ತದಲ್ಲ ಆ ಕಡೆ ಹೋಗ್ತಿರ್ತದ ನಾಲಿಗೆ. ಒಂದ್ ಚೂರ ಸಿಕ್ ಹಾಕೊಳ್ಳಿ. ಅದೇ ತರ ನಮ್ ಮನ್ಸು, ಬೇಡವಾದ ವಿಷಯ ಏನಿರ್ತದ ಆ ಮನ್ಸು ಹೋಗುದ ಆ ಕಡೆ. ಆ ಮನಸ್ಸಿನ ಉದ್ದೇಶನೇ ಆ ಕಡೆ. ಅದಕ್ಕೆ ಅದನ್ನ ಪಳಗಿಸಬೇಕು, ಅದನ್ನ ಸರಿ ದಾರಿ ತರಬೇಕು ಅಂದ್ರೆ ನಾವ್ ದಿನನಿತ್ಯ ಧನ್ಯವಾದ ಹೇಳುದು, ಸಕಾರಾತ್ಮಕ ವಿಷಯಗಳು ಮಾಡೋದ್ರಿಂದ ಅದನ್ನ ನಾವು ಪಳಗಿಸಬಹುದ್ರಿ ಅಷ್ಟೇ. ಎಲ್ಲಾ ಭಗವಂತ ಕೊಟ್ಟಾನ, ಅದ್ರ ಅನುಭವಿಸ್ತೀವಿ. ಅದ್ ಧನ್ಯವಾದ ಹೇಳೋದನ್ನ ಮಾತ್ರ ನಾವ್ ಸ್ವಲ್ಪ ಕಂಜೂಸ್ ಮಾಡ್ತೀವಿ. ಆ ಕಂಜೂಸ್ತನ ಇನ್ನು ಬಿಡೋನು ಅಂತ ಹೇಳಿ. ಎಂದು ಮಾಸ್ಟರ್ಸ್ ಇದು ಆಲ್ರೆಡಿ ಚಿಸ್ಕಲ್ ಮ್ಯಾಮ್ ಇದು ನೀರ್ ಎಷ್ಟದ ಕಾಣಿಸ್ತಾವಲ್ರಿ? ನೀರ್ ಚಿಸ್ಕಲ್ ಮೇಡಮ್ ಕಾಣಿಸ್ತಿದೆ. ಎಷ್ಟದರಿ ನೀರು? ಎಷ್ಟದವ್ರಿ ನೀರಿ? ಮುಕ್ಕಾಲಿದೆ. ಮುಕ್ಕಾಲಿದೆ. ಓಕೆ ಮ್ಯಾಮ್. ಮುಕ್ಕಾಲದಂತೀವಿ. ಬೇಡ ಇನ್ನು ಕೆಳಗಿತ್ತಂದ್ರ ಅರ್ಧ ಗ್ಲಾಸ್ ಅಂತೀವಿ, ಹೌದಿಲ್ರಿ? ನಾವು ಅನ್ನೋದ ಇದೆ ನಾವೆಲ್ಲ. ಆದ್ರ ನಾವ್ ಯಾಕ ಮುಕ್ಕಾಲ್ ಭಾಗ ತುಂಬೇದಂತ ಅನ್ಕೊಳಂಗಿಲ್ಲ? ಬರುದಿಲ್ಲ ನೋಡ್ರಿ ನಮ್ಗದು. ಮುಕ್ಕಾಲ್ ಭಾಗ ತುಂಬೇದಲ್ರಿ ಇದು. ಈ ಮುಕ್ಕಾಲು ತುಂಬೇದಲ್ಲ, ಹೌದಿಲ್ರಿ? ಇದೇ ತರ ನಮ್ಮ ವಿಚಾರಧಾರೆಗಳಿರ್ತಾವ. ಮುಕ್ಕಾಲು ತುಂಬೇದಂತ ನಮ್ಮ ಮನ್ಸಿಗೆ ಬರೋದೇ ಇಲ್ಲ. ಅದು ಮುಕ್ಕಾಲ್ ಭಾಗ ಅದಂತೀವಿ, ಮುಕ್ಕಾಲು ತುಂಬೇದಂಗಿಲ್ಲ ಮ್ಯಾಮ್. ಇಲ್ಲಿ ಒಂದು ವ್ಯತ್ಯಾಸ ಅದ್ ನೋಡ್ರಿ, ಹೌದಿಲ್ರಿ? ಮುಕ್ಕಾಲು ಭಾಗ ಐತಿ, ಆದ್ರ ಮುಕ್ಕಾಲು ತುಂಬೇದ ಅಂತ ಅನ್ನಂಗಿಲ್ಲ ನಾವು. ಎಷ್ಟು ತುಂಬಿರ್ತದಲ್ಲ, ತುಂಬಿದ್ರ ಕಡೆ ನಮ್ ಲಕ್ಷ್ಯ ಹೋಗಂಗಿಲ್ಲ. ಯಾವಾಗ ನಮ್ದು ಇಲ್ಲಲ್ಲ ಖಾಲಿ ಅದಲ್ಲ ಆ ಕಡೆ ಲಕ್ಷ್ಯ ಹೋಗ್ತದ ನಮ್ದು. ನಮ್ ವಿಚಾರ ಧಾರೆಗಳು ಆ ತರ ಅದಾವ. ಅಂದ್ರೆ ಏನದ ನಿನ್ನಲ್ಲಿ ಅದನ್ನ ನಿನ್ ಸಮೃದ್ಧಿ ಅನ್ಕೋ, ಅದಕ್ಕೆ ಧನ್ಯವಾದ ಹೇಳು. ಯಾವ್ದನ್ನ ಕಮ್ಮಿ ಇರ್ತದಲ್ಲ ಅದ ಕಡೆ ಅನ್ಸಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಇದಕ್ಕ ಒಂದು ಉದಾಹರಣೆ, ಒಂದು ಚಿಕ್ಕ ಕತೆ. ಅಂದ್ರ ಬಡವ ಒಬ್ಬ ಧನಿಕ ಇರ್ತಾರ. ಒಬ್ಬ ಭಗವಂತನ ಕಡೆ ಒಬ್ಬ ಮಹಾನ್ ಗುರುಗಳು ಹೊಂಟಿರ್ತಾರ. ಭಗವಂತನಿಗೆ ಅವರಿಗೂ ಒಂದು ಒಡನಾಟದ, ಭಗವಂತನ ಜೊತೆ ಅವ್ರು ಮಾತಾಡ್ತಾರ ಅನ್ನೋ ಪ್ರತೀತಿ ಇರ್ತದ. ಅವ್ರು ಹೊಂಟಿರ್ತಾರ. ಮಾರ್ಗ ಮಧ್ಯೆ ಒಬ್ಬ ಧನಿಕ ಇರ್ತಾನ. ಅವ ಹೇಳ್ತಾನ, ನೀವ್ ಮಹಾತ್ಮರೇ ನೀವ್ ಹೆಂಗು ಹೊಂಟಿರಿ, ಅವ್ರ ಹತ್ರ ಭಗವಂತನ ಹತ್ರ ನೀವ್ ಮಾತಾಡ್ತಿರ್ತೀರಿ. ನನಗ ಸಾಕಷ್ಟು ಕೊಟ್ಟಾನ ಭಗವಂತ, ನಾನು ಸಾಕಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಸಾಕಂಗಿಲ್ಲ ಅವ್ರು ಕೊಟ್ಟದಕ್ಕ. ಅದಕ್ಕೆ ನಾನು ಸಾಕಿಷ್ಟ ಅಷ್ಟೈಶ್ವರ್ಯ ಕೊಟ್ಟ ನನ್ಗೆ ಸಾಕ್ ಮಾಡಂತ ಹೇಳ್ರಿ ಆ ಭಗವಂತನಿಗೆ ಅಂತ ಹೇಳಿ ಧನಿಕ ಹೇಳ್ತಾನ. ಆಯ್ತು ಅಂತ ಹೋಗ್ತಾರೆ ಗುರುಗಳು. ಅಷ್ಟೊತ್ತಿನ ಸ್ವಲ್ಪ ಒಟ್ಟಿಗೆ ಮಾರ್ಗ ಮಧ್ಯೆ ಒಬ್ಬವ ಬಡವ ಇರ್ತಾನ. ಒಂದು ಪಾಳ ಗುಡಿ ಇರ್ತದ, ಆಮೇಲೆ ಒಂದು ಹೊಚ್ಕೊಳಕ್ ಒಂದ್ ಚಾದರ್ ಇರ್ತದ, ಒಂದು ತಾಟ ಒಂದ್ ತೆಂಬಿಗೆ ಇರ್ತಾವ. ಅವ ಏನ್ ಹೇಳ್ತಾನ, ಆ ಭಗವಂತ ಕಡೆ ಹೊಂಟಿರಿ ಮಹಾತ್ಮರೇ, ನನಗೊಂದಿಷ್ಟು ಐಶ್ವರ್ಯ ಕೊಡನ್ರಿ, ಉಡಾಕಾರ ಒಂದಿಷ್ಟು ಸಣ್ಣದ್ ಮನಿಯರ ಕೊಡನ್ರಿ, ನನಗ್ ಬೇಕು, ನೆಮ್ಮದಿ ಇಲ್ಲ ಜೀವನಕ್ಕ, ಜರ ಭಗವಂತನ್ ಕೇಳ್ರಿ ಅಂತ ಹೇಳ್ತಾನ. ಆಯ್ತು ಸರಿ ಅಂತ ಹೇಳಿ ಹೋಗ್ತಾರ ಅವರು. ಹೋಗಿ ಅವರು ತಮ್ಮ ಏನದ ಸಮಾಧಿ ಸ್ಥಿತಿ ಒಳಗನ್ನ ಒಂದು ಧ್ಯಾನಕ್ಕನ್ ಕುತ್ಕೊಂಡು ಆ ಭಗವಂತನ ಜೊತೆ ಮಾತಾಡಿ ಹೇಳ್ತಾರ, ಹಿಂಗ ಒಬ್ಬ ಧನಿಕ ಹಿಂಗ್ ಹೇಳನ, ನೀವು ಮತ್ತ ಅವನಿಗೆ ಸಾಕ್ ಮಾಡಂತ್ರಿ ಐಶ್ವರ್ಯ ಕೊಡುವುದು ಅಂತ ಹೇಳ್ತಾರ. ಹೌದಾ ಅಂದ್ರ ಅವನಿಗೆ ಧನ್ಯವಾದ ಹೇಳುದನ್ನ ಬಿಟ್ಟು ಬಿಡೋ ನಿನ್ ಮುಂದ ಅಂತ ಹೇಳ್ತಾರ ಧನಿಕನಿಗೆ. ಎರಡನೇದವನಿಗೆ ಏನ್ ಹೇಳ್ರಿ ಆ ಬಡವಗ, ಅವನಿಗೆ ಏನ್ ಹೇಳ್ತಿ ಅಂತಂದ್ರ ಅವನಿಗೆ ಪ್ರತಿದಿನ ಧನ್ಯವಾದ ಹೇಳು ಅಂತ ಹೇಳ್ತಾರ ಅವ್ರಿಗೆ, ಬಡವನಿಗೆ. ಆಯ್ತು ಅಂತ ವಾಪಸ್ ಬರ್ತಾರ ಗುರುಗಳು. ಮಾರ್ಗ ಮಧ್ಯೆ ಮತ್ತೆ ಇವ್ರಿಬ್ರು ಇರ್ತಾರೆ. ಮತ್ತೆ ಬಡವಕ್ಕೆ ನನಗೇನ್ ಕೇಳ್ಕೊಂಬಂದ್ರಿ ಏನು, ನಿನಗೆ ಏನಿಲ್ಲಪ್ಪ, ನೀನು ಮುಂದೆ ದಿವ್ಸಾಲು ಭಗವಂತನ ಧನ್ಯವಾದ ಹೇಳ್ಬೇಕು. ನೀನು ಅದೇ ಒಂದು ಮಂತ್ರ ಜಪ ಮಾಡೋಕ್ ನೀನ್ ದಿನ ಧನ್ಯವಾದ ಹೇಳ್ಬೇಕು ಬೆಳಗ್ಗೆ ತಕ್ಷಣ ಭಗವಂತನಿಗೆ. ಧನ್ಯವಾದ ಹೇಳಿ ನನ್ಗೇನ್ ಕೊಟ್ಟಾನವ, ಒಂದ್ ಹೊಚ್ಕೊಳಕ್ ಚಾದರ ಒಂದ್ ಐತಿ, ಒಂದು ತೆಂಬಿಗೆ ಅದ, ನನ್ ಮನಿ ಅದ, ಮಠ ಅದ, ನಾ ಯಾಕೆ ಧನ್ಯವಾದ ಹೇಳವನಿಗೆ ಅಂತಾನ. ಹಿಂಗ ಅನ್ನಷ್ಟಗನೆ ಜೋರ್ ಗಾಳಿ ಬರ್ತದ.
ಆ ಚಾದರ್ನು ಹಾರಿ ಹೋಗ್ಬಿಡ್ತದ ಇದ್ದದ್ದು. ಆ ಜೋರ್ ಮಳಿ ಬರ್ತದ, ಆ ಗುಡಿನು ಬಾಳ್ ಬಿದ್ದು ಮನಿಯ ಗುಡಿನು ಸಹ ಬಿದ್ದು ಹೋಗ್ತದ. ನಾ ಯಾಕೆ ಹೇಳಿ ಭಗವಂತನಿಗೆ ಅಂತಾನ. ಆಯ್ತಮ್ಮ ಕತಿ ಗೊತ್ತಾಯ್ತಲ್ರ. ಭಗವಂತನ ನಾ ಯಾಕೆ ಧನ್ಯವಾದ ಹೇಳಂದ್ರೆ ಇದ್ದದ್ದು ಒಂದ್ ಸರಿ ಹಾರ್ಕೊಂಡ್ ಹೋಗ್ಬಿಡ್ತದ ಜೋರ ಗಾಳಿ ಇಟ್ಟು. ಮುಂದೆ ದನಿಕನ್ ಹೇಳ್ತಾರ, ಆ ದನಿಕ ಹೇಳ್ತಾರ ಇಲ್ಲ ನೀ ಧನ್ಯವಾದ ಹೇಳುದು ಬಿಟ್ಟೆ ಅಂದ್ರೆ ನಿಲ್ಲಿಸ್ತಾರ ಅಂತ. ಆ ಧನಿಕ ಅಂತ ನಾನ್ ಯಾಕೆ ಧನ್ಯವಾದ ಹೇಳುದು ಬಿಡ್ಲಿ, ನನ್ ಇಷ್ಟು ಭಗವಂತ ಕೊಟ್ಟನ ಧನ್ಯವಾದ ಹೇಳೋನೆ. ಅಂದ್ರ ಧನ್ಯವಾದ ಮಹತ್ವ ಎಷ್ಟದ, ನಾವ್ ಭಗವಂತನ ಅರ್ಪಣೆ ಮಾಡುವ ಎಷ್ಟದ ಈ ಕತಿ ಉದಾಹರಣೆ ಮಾಸ್ಟರ್. ಇನ್ನೊಂದು ಒಂದ್ ತಾಯಿ ಮಗುಳಿಗೆ ಮನೆಗೆ ನಾವ್ ಮಕ್ಕಳ ಜೊತೆ ಅಂತ ಏನಾರ ಕೆಲಸ ಮಾಡ್ಲಿಕ್ ಬೈದಿರ್ತಿವಿ, ಮಾಡಿರ್ತಿವಿ, ಸ್ಕೂಲ್ ಹೊರಟಿನಿ ಒಂದು ಕೆಲಸ ಮಾಡಲ್ಲ ಎಂದಿರ್ತಿವಿ. ಆ ಮಗು ಸಿಟ್ಗೆರ್ಕೊಂಡ್ ಹೊರಗೆ ಹೋಗಿರ್ತದ. ಮಧ್ಯಾಹ್ನ ತನಕ ನಿಂದಿರ್ತಾಳ, ಅಲ್ಲಿ ನಿಂದಿರ್ತಾಳೆ. ಎಷ್ಟೊತ್ತು ನಿಂದಿರ್ತ ಹುಡುಗಿ ಹಸಿವಾಗ್ತದ. ಅಲ್ಲಿ ಒಂದ್ ಪಕ್ಕಕ್ಕೆ ಇದು ಮಾಡ್ತಿರ್ತಾರ, ಬಜ್ಜಿ ಅಥವಾ ಏನೋ ಮಾಡ್ತಿರ್ತಾರ ಅಂಗಡಿ ಒಳಗ, ನೋಡ್ಕೋತ ನಿಂದಿರ್ತದ. ಅವನು ಒಳ್ಳೆ ಮನುಷ್ಯ ಇರ್ತಾನ, ಕರ್ ಬರ್ತಾವ ಯಾಕ ಪಾಪು ಹಸಿವಾಗಿದನು, ಯಾಕ ಅಮ್ಮನ ಜೊತೆ ಜಗಳ ಮಾಡಿ ಬಂದಿ ಏನು ಅಂತ. ಅವನಿಗೆ ಮನೆ ಮಕ್ಳು ಇರ್ತಾರ, ಗೊತ್ತಿರ್ತಾರ ಆಲ್ರೆಡಿ ಏನು ಅಂತ ಹೇಳಿ. ಹೌದು ಅಂತ ಆಯ್ತು ತಿನ್ಬಾ ಇಲ್ಲಿ ನಾ ಕೊಡ್ತೀನಿ, ನಮ್ ಕಡೆ ದುಡ್ಡು ಇಲ್ಲ ಅಂತ ಹುಡುಗಿ. ಇಲ್ಲ ತಿನ್ ಏನಾಗಂಗಿಲ್ಲ ಇವತ್ತು ಹಸ್ತಿದಿ ತಿನ್ನು ಅಂತ ಆ ಹುಡುಗಿ ಏನೋ ಒಂದು ಕೊಡ್ತಾನ. ಅದ ತಿಂತದ, ತಿಂದ ಏನ್ ಹೇಳ್ತದ, ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತದ. ಅಲ್ವಾ ನೀನು ನಾ ಒಂದೇ ದಿವಸ ಒಪ್ಪತ್ತು ಕೊಡೋದಕ್ಕೆ ಥ್ಯಾಂಕ್ ಯು ಹೇಳ್ದಿ, ನಿನ್ನ ತಾಯಿ ದಿನಾಲು ಮಾಡ್ತಾ ಹುಟ್ಟಿದಂದಿನಿಂದ ನಿಮ್ ತಾಯಿ ಹೇಳಿ ಏನೇ ಧನ್ಯವಾದ ಥ್ಯಾಂಕ್ ಯು ಹೇಳತ್ತೇನು, ಒಂದು ಮಾತು ಬೇದಾರ ಸಿಟ್ಟಿಗೆರಿ ಬಿದ್ದೀನಿ ನೀನು ಅಂತ ಹೇಳಿ ಹುಡುಗಿ ಬೈತಾನ. ಹೌದಲ್ಲ ಅಂತ ಹುಡುಗಿ ಹರಿ ಹೋಗ್ತದ, ಮರಿ ಹೋಗ್ತದ, ತಪ್ಪಾಯ್ತಮ್ಮ ಏನೋ ಸಿಟ್ಟಿಗೆರಿ ಹೋಗಿದ್ದೆ ಅಂತೇಳಿ ಹಳ್ಳಿ ಬರ್ತದ್ರಿ. ಆ ಹುಡುಗಿ ಆ ತಾಯಿ ಕಾಯ್ಕೊಂಡ್ ಕೂತಿರ್ತ, ಯಾವಾಗ ಬರ್ತಾಳ ನನ್ ಮಗಳು, ಬೇದಿರ್ತೀವಿ ಏನೋ ಒಂದ್ ಬೇಯಾಗ ಮತ್ತ ಮಗು ಹಸಿವಾಯ್ತಂದ್ರ ತಾಯಿ ಕರಳು ಕೇಳಂಗಿಲ್ಲ, ಕೊಡ್ತದ. ಅದಕ್ಕ ಧನ್ಯವಾದ ಹೇಳುದು ನಾವ್ ಏನ್ ಮಾಡ್ತೀವಿ, ನಮ್ ಮನೆಯವ್ರನ್ನ ಕೂಡ ಅಲ್ಲಿ ನಾವು ಕಂಜೂಸ್ ಮಾಡ್ತೀವಿ. ಏನಂತಂದ್ರ ಗಂಡನ್ಗಂತ ಹೇಳಿ ದೂರ ಹೇಳಿತ್ತು, ಅವ್ನು ಹೇಳ್ತೀವಿ ದೂರ ಉಳಿತು. ಮನೆಗ್ ಹೋಗಪ್ಪ ಅಂದ್ರ ಅವ್ರು ನಮ್ಮ ಸಲುವಾಗಿ ಮಾಡಾಕ್ ಅದಾರ ಅನ್ನೋದು ತಲೆಯಾಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವ್ರು ಮಾಡಿದ್ದೇನ್ ಮಹಾ ದೊಡ್ಡದು, ಬಾಳಂತರ ಮಾಡಿದ್ರ ಏನ್ ಮಹಾ ದೊಡ್ಡದು. ಅದಕ್ ನಾವ್ ಧನ್ಯವಾದ ಹೇಳಿ ಕಂಜೂಸ್. ತಾಯಿ ಅಂತಂದ್ರ ಮಾಡಾಕ ಇರ್ತಾರ ಅಂತ ತಲೆಯಾಗ ಇರ್ತದ, ಅವ್ರಿಗೆ ಯಾಕೆ ನಾವ್ ಧನ್ಯವಾದ ಹೇಳ್ಬಾರ್ದು. ಪ್ರತಿಯೊಂದು ಮನೆಗೆ ನನ್ನ ಬಿಟ್ಟು ನನ್ನ ದೇಹಕ್ಕೆ ನಾ ಧನ್ಯವಾದ ಹೆಂಗ್ ಹೇಳ್ಕೊತೀನಿ, ಅದೇ ತರ ಮನೆಗಿದ್ದಂತ ಎಲ್ಲರಿಗೂ ಸದಸ್ಯರು ನಾವ್ ಧನ್ಯವಾದ ಹೇಳೋದು ರೂಢಿಸ್ಕೊಂಡ್ವಿ ಅಂದ್ರ ಮನಸ್ಥಿತಿ ಚೇಂಜ್ ಆಗ್ತಾವ ಅಷ್ಟೇ. ಪ್ರತಿಯೊಂದಕ್ಕೂ ಹೇಳ್ಬೇಕು. ಇವಾಗ ನನ್ ಮೊಮ್ಮಗಳು ಚಿಕ್ಕವಳದಾಳ, ಬಾಳ ಹಠ ಮಾಡಿದ. ಒಂದ್ಸಲ ಒಂದ್ ಸಣ್ಣ ನೀರ್ ತಂದು ಕೊಟ್ಟಂದ್ರ ಥ್ಯಾಂಕ್ ಯು ಬಂಗಾರಿ ಅಂತೀನಿ, ವೆಲ್ಕಮ್ ಅಂತ. ನಾನ್ ಏನಾದ್ರ ಅವಳು ಬೇಡದಾಗ, ಅವಳು ಸಾಮಾನ್ಯ ಇದ್ದಾಗ ಜಗಳಂಟಿ ಜಗಳಂಟಿ ಅಗ್ದಿ ಸ್ಮೂತ್ ಇದ್ದಾಗ ಒಂದ್ ಏನಾರ ನಾ ಹಿಂಗ್ ಚಕ್ ಕೊಟ್ಟ ಥ್ಯಾಂಕ್ ಯು ಅಜ್ಜಿ ಅಂತಾಳ. ಅದು ರೂಢಿಗತ್ತಾಗ್ಯದ. ಆಕಿ ಏನೇ ಜಗಳ ಮಾಡ್ಲಿ, ಏನೇ ಬಂಡಾಟ ಮಾಡ್ಲಿ, ಆ ಥ್ಯಾಂಕ್ ಯು ಅನ್ನೋ ಶಬ್ದ ರೂಢಿಗತ್ತಾಗ್ಯದ. ತಕ್ಷಣ ಯಾರು ಕೊಟ್ಟಲ್ಲ ಥ್ಯಾಂಕ್ ಯು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಅದು ಮನಸಾಪೂರ್ತಿಯಾಗಿ ಹೇಳುದು ಅಂತಂದ್ರ ಅದು ನಮ್ಗೆ ಅದು ರೂಢಿಗತ್ತಾಗಿರ್ತದೆ. ಏನೋ ಒಂದ್ ಮ್ಯಾಗ ಹೇಳ್ಬೇಕು ಕಾಟಾಚಾರಕ್ಕಂತಲ್ಲ, ಮನಸಾಪೂರ್ವಕವಾಗಿ ನಾವು ಧನ್ಯವಾದ ಹೇಳೋದನ್ನ ರೂಢಿ ಮಾಡ್ಕೊಳ್ಬೇಕು ಮಾಸ್ಟರ್. ಇವ್ರಂತ ನಾವ್ ಹೆಂಗ ಧನ್ಯವಾದ ಹೇಳೋದು ರೂಢಿ ಮಾಡ್ಕೋಬೇಕಂತಂದ್ರ ಡಿ.ವಿ. ಒಂದ್ ಕಗ್ಗದ ಹೇಳ್ತಾರೆ, ಪುಸ್ತಕದ ತಿಳಿದರಿವು ಮಸ್ತಕದ ತಳಿದ ಮಣಿ. ಅದು ಮಸ್ತಕದ ಮ್ಯಾಕ್ ಇಟ್ಕೊಂಡಂತ ಕಿರೀಟ ಅದು. ಚಿತ್ತದ ಬೆಳೆದರು ತಳಿದ ಪುಷ್ಪ ಅಂತ. ನಿನ್ನ ಅಂತರೀಕ್ಷಣೆಯಿಂದ ಯಾವಾಗ ಅಂದ್ರ ನಿನ್ನ ಅಂತರೀಕ್ಷಣೆ ನಿನ್ನಿಂದ ಮಾಡ್ಕೋ. ಅವಾಗ ಅದು ಹೊರಗ್ ಬರ್ಬೇಕಾದ್ರ ಚಿತ್ತದೊಳ್ ಬೆಳೆದರಿವು, ನಿಂದು ಹೊರಗಡೆ ಓದು, ಬರೀ ಜ್ಞಾನ ತಗೋ, ಅದನ್ನ ಸ್ಟೋರ್ ಮಾಡ್ಕೋ, ಅಳವಡಿಸ್ಕೋ. ಅವಾಗ ಅದು ನಿನ್ನ ಚಿತ್ತದೊಳಿಂದ ಅರಳಿ ಹೊರಗೆ ಬರ್ಬೇಕದು ಕುಸುಮ ಸುವಾಸನೆ ಬೀರಿ ಬರ್ಬೇಕು. ಅವಾಗ ನಿನ್ನ ಅಂತರೀಕ್ಷಣೆಯಿಂದ ಮಂಕುತಿಮ್ಮ ಅಂತ ಹೇಳ್ತಾರ. ಅವಾಗ ಅದು ನಿಂದಾಗ್ತದ, ಮತ್ತೊಬ್ಬರದ್ ಆಗುದಿಲ್ಲ ಅದು ಅಂತ. ಏನೇ ನಾವು ತಗೊಂಡಿವಿ ಕೇಳಿದಿವಿ ಅಂತಂದ್ರ 100ಕ್ಕೆ 100 ನಾವು ಅಳವಡಿಸೋದು ಆಗದೇ ಇದ್ದನು ಒಂದ್ 10% ಅದ್ ಪಾಲಿಸಿದ್ವಿ ಅಂತಂದ್ರ ಅದು ನಮ್ದು ಸ್ವಂತ ಆಗಿಬಿಡ್ತದ. ಅದು ಮತ್ತೊಂದು ಏನೋ ಕೇಳಿದ್ದೇನ್ ಆಗಂಗಿಲ್ಲ, ಸ್ವಂತ ಆಗಿಬಿಡ್ತದ್ರಿ. ಯಾಕಂತ ತಗೊಂತೀವಿ, ಆಚರಿಸ್ತೀವಿ, ಅಳವಡಿಸ್ತೀವಿ, ಅವಾಗ ಅದು ನಮ್ ಸ್ವಂತದ್ದಾಗ್ತದ್ರಿ. ಅದು ಈ ಧನ್ಯವಾದ ಹೇಳೋದನ್ನ ಕಾಟಾಚಾರ ಹೇಳ್ಬಾರ್ದು. ನಾವು ಮನಸಾಪೂರ್ವಕವಾಗಿ ಧನ್ಯವಾದ ಅರ್ಪಿಸೋದು. ಆಮೇಲೆ ಇನ್ನೊಂದು ಉದಾಹರಣೆ ನೋಡ್ರಿ, ಒಬ್ಬ ಮುದುಕ ಒಂದು ಬಾತುಕೋಳಿ ಕತಿ. ಒಂದು ಮುದುಕ ಒಂದು ಸಮುದ್ರ ದಂಡಿಯಿಂದ ಮೀನುಗಳು ತಂದು ಮಾರಾಟ ಮಾಡ್ತಾ ಇರ್ತಾನ. ವಯಸ್ಸಾಗ್ತದ ಅವನಿಗೆ. ಯಾರು ಮಕ್ಕಳು ಇರಂಗಿಲ್ಲ, ಹೆಂಡ್ರು ಇರಂಗಿಲ್ಲ. ವಯಸ್ಸಾಗ್ತಾ ಆಗ್ತಾ ಅದಕ್ಕ ದೋಣಿ ನಡ್ಸಕ್ ಆಗಂಗಿಲ್ಲ, ಮೀನ್ ತರಕ್ ಆಗಂಗಿಲ್ಲ. ಅವಾಗ ಬಾಳ ತ್ರಾಸ ಆಗ್ತದ. ಏನ್ ಮಾಡ್ಲಿ ಭಗವಂತ ಅನ್ಕೊಂತ ಕುಂತಿರ್ತಾನ. ಒಂದು ಅಲ್ಲಿ ಇದಕ್ಕ ನಾ ಹೆಂಗ್ ಜೀವನ ಮಾಡ್ಬೇಕು ಅಂತ ಹೇಳಿ ಅಷ್ಟಂಡಿಗೆ ಒಂದು ಬಾತುಕೋಳಿ ಬರ್ತದ. ನಿನ್ ಸಮಸ್ಯೆ ಏನು ಅಂತ ಕೇಳ್ತಾನ ಬಾತುಕೋಳಿ. ಇಲ್ಲಪ್ಪ ನನ್ಗ್ ವಯಸ್ಸಾಯ್ತು, ಯಾರು ನನಗಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಯಾರು ತಂದ್ ಹಾಕೋರಿಲ್ಲ, ನನ್ ಮೀನ ಹೆಂಗ್ ತರಬೇಕು, ಹೆಂಗ್ ಮಾರಾಟ ಮಾಡ್ಬೇಕು, ನನ್ ಜೀವನ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಆ ಮುದಕ ಬಾತುಕೋಳಿ ಹತ್ರ ಅಲವತ್ಕೋತಾನ. ಅದಂತೂ ನೀ ಏನ್ ಚಿಂತೆ ಮಾಡ್ಬೇಡ, ನೀ ಬೆಳಗ್ಗೆ ಬಾಗಲ್ ತಗಷ್ಟ ನಿನ್ ಮನಿ ಮುಂದ್ ನಾ ದೊಡ್ಡ ಮೀನ್ ತಂದ್ ಹಾಕ್ತೀನಿ ನನ್ ಬಾಯಿಂದ, ನಿನ್ ಜೀವನ ಸಾಗಿಸ್ಕೋ ಆಯ್ತು ಅಂತ. ಆಯ್ತು ದಿನಾಲ ಅದ್ ಹೋಗುದು, ಒಂದ್ ದೊಡ್ಡ ಮೀನ್ ತಂದು ಅವ್ನ್ ಬಾಗಲಿಂದ ಇಡೋದು. ಮುದಕ ಆ ಹಕ್ಕಿಗೆ ಧನ್ಯವಾದ ಹೇಳ್ತಿರ್ತಾನ ದಿನಾಲು. ನೀನ್ ತಂದ್ ಕೊಡ್ಕ ನನ್ ಜೀವನ ನಡ್ಯಾಕತ್ತದ,
ನಾ ಮಾರಾಟ ಮಾಡಾಕತ್ತೀನಿ ಅಂತ ಹೇಳಿ ದಿನಾಲು ಮಾರ್ತಾ 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 ಒಂದಿಷ್ಟು ಸ್ವಂತಕ್ಕೆ ಅನುಕೂಲಕರ ತನ್ನ ಮುದಕ ಅದು ವಿಶಿಷ್ಟವಾದ ಬಾತುಕೋಳಿ ಇರ್ತದ ಅದು. ಅಲ್ಲಿ ಒಬ್ಬ ಧನಿಕ ಇದನ್ನ ನೋಡ್ತಾನೆ, ಈ ಬಾತುಕೋಳಿನ ಆ ಸಮುದ್ರ ದಂಡೆಯಲ್ಲಿ ಇರೋದನ್ನ ಹಾರಿ ಹೋಗೋದನ್ನ ನೋಡ್ತಾನ. ನೋಡಿ ಅವನಿಗೇನ್ ಆಸೆ ಆಗ್ತದ, ಅದು ಈ ಮುದುಕನ ಹತ್ರ ಬರುದು ಸತ್ಕಂಡ್ ಹಿಡ್ಕೊತಾನ. ಬಂದ್ ಏನ್ ಹೇಳ್ತಾನ ಆ ಮುದುಕನ ಹತ್ರ, ನನ್ಗೆ ವಿಶಿಷ್ಟವಾದ ಒಂದು ಬಾತುಕೋಳಿ ಬೇಕಾಗ್ಯದ, ಆಮೇಲೆ ಅದು ನಂದು ಒಂದು ಜೂ ಮಾಡಿನಿ, ಅಲ್ಲಿ ಅದನ್ನ ಇಟ್ಟೆ ಅಂತಂದ್ರೆ ಎಲ್ಲರೂ ಬಂದ್ ಅದ್ ನೋಡ್ತಾರ, ನನ್ ದುಡ್ಡು ಆಗ್ತದ. ಅದಕ್ಕ ನನ್ಗ ಇಂಥದ್ದು ಬಾತುಕೋಳಿ ಯಾರ ಹತ್ರ ಇರ್ಬಾರ್ದು, ಅಂತ ಬಾತುಕೋಳಿ ಬೇಕಾಗಿದ್ ನನಗ. ನಾನು ಸಮುದ್ರ ದಂಡಿಯಲ್ಲಿ ನೋಡಿದ್ದೆ, ನೀವೇನಾರ ನೋಡಿದ್ರೆ ಗೊತ್ತದನು ಅಂತ ಹೇಳಿ ಆ ಮುದುಕ ಧನಿಕ ಕೇಳ್ತಾನೆ. ಅವನಿಗೆ ಗೊತ್ತಾಗ್ತದ ಆಲ್ರೆಡಿ ನಂದೇ ಬಾತ್ಕೊಳ್ಳಿದು ನಾನು ಮುಂತಾದೋಡು ಅಂತ ಹೇಳಿ ಏನಾಗ್ತದ ಅವನಿಗೆ, ಅಂದ್ರೆ ಆ ಬಾತ್ಕೋಳಿ ಬೇಕಂದ್ರ ನೀವೇನ್ ನನಗ್ ಕೊಡ್ತೀರಿ, ಅಲ್ಲಿ ಅವನಿಗೆ ಧನ್ಯವಾದ ಹೇಳೋದು ಹೋಗಿ ಆಸೆ ಹುಡ್ತದ, ಆಸೆ ಹುಡ್ತದ. ಏನ್ ಕೊಡ್ತೀರಿ ಅಂತ ಹೇಳಿ ಧನಿಕಗ ಈ ಮುದುಕ ಕೇಳ್ತಾನ. ಧನಿಕ ಏನ್ ಹೇಳ್ತಾನ, ನಾವ್ ದೊಡ್ಡದು ಅರಮನೆ ಅಂತ ಮನಿ ಕಟ್ಸಿನಿ, ಆ ಮನಿನೇ ನಿನಗ್ ಕೊಡ್ತೀನಿ ಅಂದ ತಕ್ಷಣ ಈ ಮುದುಕಗ ಆಸೆ ಹುಟ್ಟಿ ಧನ್ಯವಾದ ಹೇಳುದನ್ ಮರಿತಾನ. ಆಸೆ ಹುಡ್ತದ. ಮರುದಿವ್ಸ ಬಾತ್ಕೋಳಿ ಬರುದು ಕಾಯ್ತಿರ್ತಾನ. ಆ ಬಾಗಿಲ್ ತಂದ್ ದಿನಾಲು ತಂದ್ ಹಾಕಂಗ ಬಾತ್ಕೋಳಿ ಮೀನ್ ಹಾಕ್ತದ. ಸರಿ ಏನ್ ಹೇಳ್ತಾನ, ನೀನು ದಿನಾಲು ಬರೇ ನಾ ಧನ್ಯವಾದ ಹೇಳ್ತೀನಿ, ಇವತ್ ನಿನಗ ಮೃಷ್ಟಾನ ಭೋಜನ ಮಾಡೀನಿ, ಬಾ ನಿನ್ನಿಂದ ನಾ ಎಲ್ಲಾನು ಪಡ್ಕೊಂಡಿನಿ ಬಾತ್ಕೋಳಿ, ಬಾ ನೀನು ಊಟ ಮಾಡ್ಬಾ ಅಂತ ಬಾತ್ಕೋಳಿ ಒಳಗ್ ಕರಿತಾನ. ಆಯ್ತು ಬರ್ತದದು. ಬಂದು ಆರಾಮವಾಗಿ ಮತ್ತ ಅವನ್ ಮ್ಯಾಗ ಅಂತ ಅದಕ್ಕೆ ಅಪನಂಬಿಕೆ ಇರುವುದಿಲ್ಲ, ಆರಾಮಾಗಿ ಕುತ್ಕೊಂಡು ತನ್ನ ಕೊಕ್ಕಿಲೆ ಏನೋ ಒಂದು ಮಾಡಿರ್ತಾನ, ತಿಂತಿರ್ತದ. ಅಷ್ಟಂಟಿಗೆ ಮುದುಕ ಏನ್ ಮಾಡ್ತಾನ, ಅವನ್ ತಲೆ ಬಂದಿರ್ತದಲ್ಲ ದೃಶ್ಯ ವಿಚಾರ, ಆ ಜಾಳಿಗೆ ತಂದು ಅದ್ರ ಮೇಲೆ ಹಾಕ್ತಾನ, ಬಲೆ ತಂದು. ಅದ ಆಲ್ರೆಡಿ ಗೊತ್ತಾಗ್ತದ, ಎಂತ ಬುದ್ಧಿ ಅದ ನಿಂದು, ನಾನ್ ನಿನ್ ಎಷ್ಟ ಇದನ್ ಮಾಡಿದೆ, ದಿನ ಧನ್ಯವಾದ ಹೇಳ್ತೀನಿ ಅಂತಂದ್ ಹಾಕದೆ, ಅದನ್ನು ಮುರಿದು ನಂದ್ ಹಿಡಿದು ಕೊಡುವಂತ ಬುದ್ಧಿ ಬಂದದಲ್ಲಿ ನನಗ ಅನ್ಕೊಂಡು ಅದು ಬಲಿಷ್ಠ ಇರ್ತದ, ವಿಶಿಷ್ಟ ಇರ್ತದ. ಅದೇ ಮಾಡ್ತಾ ಜಾಳಿಗೆ ಕಟ್ ಮಾಡಿ ಕೊಟ್ಟು ಆ ಮುದುಕನ್ ಸಹ ಕಾಳಾಗ ತಗೊಂಡು ಸೀದಾ ಎಲ್ಲಿ ಒಯ್ತದ್ರಿ, ಸಮುದ್ರ ಉದುರ್ ಬಿಡ್ತದ. ಅಂದ್ರೆ ಏನಾಯ್ತು ಅನ್ಕತಿ ಅಂತ ಅಂದ್ರೆ ಧನ್ಯವಾದ ಹೇಳೋದಕ್ಕೆ ಎಷ್ಟು ಹೆಚ್ಚಿಗೆ ಆಗ್ತದ. ಅದನ್ನೇ ನೀನು ದುಷ್ಟತನ ಮಾಡ್ದಿ, ನಿನ್ ಮನಸ್ಸಿನಲ್ಲಿ ಹೊಲಸು ತುಂಬುತ್ತು ಅಂತಂದ್ರ ನಿನ್ನ ಜೀವನ ಹೋಯ್ತು ಅಂದಂಗ್ರಿ. ಅದಕ್ಕೆ ಮಾಡಬಾರ್ದಂತ ವಿಚಾರಗಳನ್ನು ಒಳ್ಳೆ ಮನಸ್ಸನ್ನ ತುಂಬ್ಕೋರಿ, ಧನ್ಯವಾದನ ಹೇಳ್ರಿ ಅಂತ ಹೇಳ್ತಾ ಮುಂದೆ ನೋಡ್ರಿ. ಒಂದು ಸಹಜಿಕವಾಗಿ ನಮ್ಮ ಮನೆಯೊಳಗನೆ ಮಕ್ಕಳು ಒಂದೊಂದ್ ಕೆಲಸ ಮಾಡ್ತಿರಂಗಿಲ್ಲ. ಎಷ್ಟಂತ ನಾ ಮಾಡಿ ತಾಯದಕ್ಕಿ ಒಂದ್ ಹೇಳಂಗಿಲ್ಲ, ಎಷ್ಟು ಮುಗ್ಗಲ್ತನ, ಒಂದ್ ಕಸ ಹೊಡೆಯಂಗಿಲ್ಲ, ಒಂದು ಬಟ್ಟೆ ಮಡ್ಚಿಡಂಗಿಲ್ಲ, ನಾವ್ ಒಬ್ಬಾಕೆ ಮಾಡ್ಬೇಕನು, ನೀ ಇಷ್ಟ ತಕ ಮಲ್ಕೊಂತಿದಿ ಅಂತ ಮಕ್ಕಳು ಬೈತಿರ್ತೀವಿ. ನಾವೇ ಅನ್ಕೋರಿ ಮತ್ತೊಬ್ರ ಅನ್ಕೋರಿ. ಆಕಿ ತಾಯಿ ಮಗನಿಗೆ ಬೈತಿರ್ತಾರ, ಬೆಳೆದ ಮಗನಿಗೆ. ಇದು ಏನಾಯ್ತು, ಇದು ನಕಾರಾತ್ಮಕವಾಯ್ತು. ನೀ ಹೇಳಲಾಗಿದಿ, ನೀ ಮಾಡಲಾಗಿದಿ, ಈ 9 ಆಯ್ತು ಏನೂ ಹೇಳುದಿಲ್ಲ, ನಾ ಎಷ್ಟ ಮಾಡ್ಲಿ ಅಂತೇಳಿ. ಆ ಮಗ ಎದ್ ಹೇಳ್ತಾನ, ಅಮ್ಮ ನಾನು ಮಾಡಲಾಗಿದೆ ಹೇಳಲಾಗಿದೆ ಅಂತಿದಿ ಹೌದು, ಆದ್ರ ನಾ ಮಂದಿಯಿಂದ ಹೊರಗೆ ಹೋಗ್ತೀನೇನು, ಆ ರೋಡ್ಗೆ ಹುಡುಗಿಯರ್ ಚೂಡಸಕ್ ಹೋಗ್ತೀನೇನು, ಏನಾರ ನೀನ್ ತಂದ್ ಗದ್ಲ ದಾನ್ಲಿ ಹಾಕ್ತೀನೇನು, ನಾನು ಕುಡಿಯಾಕ್ ಹೋಗ್ತೀನೇನು, ನಾನ್ ಇಸ್ಪಟ್ ಕಾಡಕ್ ಹೋಗ್ತೀನೇನು. ಮಗ ಹೇಳ್ತಾನ, ಅವ ಸಕಾರಾತ್ಮಕ ಹೇಳ್ತಾನ. ಇದನ್ನ ಯಾಕೆ ನೀನ್ ನೋಡಲಾಗಿದಿ, ಮಂದಿಯಂಗ್ ನಾ ಏನಾರ ದೋಸ್ತರು ಕೂಡ ಹೋಗ್ತೀನೇನು, ಇದನ್ ಕಡೆ ಯಾಕೆ ನೀನ್ ನೋಡಲಾಗಿದಿ, ನಾ 9 ತಕ್ಕ ಹೇಳಲಾಗಿದೆ ಅಂತ ಅಷ್ಟೇ ನನಗ್ ಬೈತಿದಿ, ನೀವ್ ಒಳ್ಳೇದ್ರ ಕಡೆ ಯಾಕೆ ನೋಡಲಾಗಿದಿ ಅಂತ ಮಗ ಹೇಳ್ತಾನ. ಅಂದ್ರೆ ಸಕಾರಾತ್ಮಕ ನಕಾರಾತ್ಮಕ ಅದೇ ಮನೆಗಳು ಒಬ್ಬರ ಮನಸ್ಸಿನ ಹಿಂಗಿರ್ತದ, ಮತ್ತೊಬ್ಬರ ಮನಸ್ಸಿನ ಹಿಂಗಿರ್ತದ. ನಾವ್ ಯಾವತ್ತೂ ನಕಾರಾತ್ಮಕ ಬಿಟ್ಟು ಏನ್ ಮಾಡೋದು, ಸಕಾರಾತ್ಮಕ ಕಡೆ ನಾವ್ ನೋಡ್ಬೇಕು. ಅಂದ್ರೆ ಮುಕ್ಕಾಲು ಭಾಗ ಗ್ಲಾಸ್ ನೀರ್ಗಿಂತ ಮುಕ್ಕಾಲು ಭಾಗ ತುಂಬೈತೆ ಅನ್ನೋದ್ರ ಕಡೆ ನಮ್ ಗಮನ ಇರ್ಬೇಕು ಅಂತ ಮಾಸ್ಟರ್. ಆಮೇಲೆ ಈ ಒಂದ್ ಸಲಹೆ ಇದ್ದೆ ಶಾಲೆದು ಧನ್ಯವಾದ ಹೇಳೋಕೆ ಎಷ್ಟೊಂದು ಉಪಯುಕ್ತ ಆಗಿತ್ತು ಅಂದ್ರ ಮಗುವಿನ ಕತೆ ಹೇಳಿದೆ ಈಗ ಇದೇ ಸೆಷನ್ದಾಗೆ. ಶಾಲೆಗೆ ಹೋಗೋ ಮಗು ದಿನಾಲು ಹೊರಗ ವಾಚ್ಮನ್ಗೆ ಗೇಟ್ ಕೈ ಅಂತ ವಾಚ್ಮನ್ಗ ಅವನಿಗೆ ದಿನಾಲು ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿ ಒಳಗೆ ಹೋಗ್ತಿರ್ತದ. ಧನ್ಯವಾದ ಅಂಕಲ್, ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿ ಆ ಮಗು ಹೋಗ್ತಿರ್ತದ ದಿನಾಲು. ಅವನು ಬಾಯ್ಪಾಟ್ ಮಾಡ್ಕೊಂಡ್ಬಿಟ್ಟಿರ್ತಾನ, ಶಾಲೆಗೆ ಹೋಗಾಗನು ಹೇಳ್ತಿರ್ತದ, ಶಾಲೆಂತ ಮನೆಗೆ ಹೋಗಾಗನು ಹೇಳ್ತಿರ್ತದ. ಒಂದ್ ದಿವ್ಸ ಅದೇನಾಗ್ತದ ಗೊತ್ತಾಗದೇನೆ ಆ ಹುಡುಗ ಒಳಗ ಬಾತ್ರೂಮ್ಗೆ ಹೋದಾಗ ಎಲ್ಲರೂ ಶಾಲಿ ಬಿಟ್ಟು ಬಿಡ್ತದ, ಲೇಟ್ ಆಗ್ತದ, ಎಲ್ಲಾ ಬಾಗ್ಲಿ ಹಾಕೊಂಡು ಹೊರಗಡೆ ಬಂದ್ಬಿಡ್ತಾರ ಪ್ಯೂನ್ ಅದು ಎಲ್ಲರೂ. ಆ ಗೇಟ್ ಕೈ ಅಂತ ವಾಚ್ಮನ್ ಇರ್ತಾನಲ್ಲ ಅವನಿಗೆ ಸಂಶಯ ಬರ್ತದ. ದಿನಾಲು ಹುಡುಗ ನಾನು ಹೇಳೇ ಹೋಗುದು, ಆ ಹುಡುಗ ಹೋಗಿಲ್ಲ ಅಂತ ವಾಚ್ಮನ್ ಸಂಶಯ ಬರ್ತದ. ಆ ಗೇಟ್ ಕಾಯ್ ಅಂತ ವಾಚ್ಮನ್ ಸಂಶಯ ಬರ್ತದ. ಬಂದ ಆಮೇಲೆ ಆ ತಕ್ಷಣನೂ ತಾಯಿ ಡ್ಯೂಟಿ ಮಾಡ್ತಿರ್ತಾರೆ, ಯಾರು ಗಮನಿಸಕ್ ಆಗಲ್ಲ, ಬರ್ತಾನ್ ಬಿಡು ಮಗು ಅಂತ ಹೇಳಿ ವೇಟ್ ಮಾಡ್ತಿರ್ತಾರ. ಅವ ಒಳಗ್ ಹೋಗಿ ಎಲ್ಲಾ ಕಡೆ ಕೀಲಿ ತೆಗೆದು ನೋಡ್ಲಕ್ಕಾಗಿ ಚೀರ್ತದ ಹುಡುಗ. ಕೀಲಿ ತೆಗೆದು ಕರ್ಕೊಂಡ್ ಬರ್ತಾನ, ಪ್ರಿನ್ಸಿಪಾಲ್ ಹತ್ರ ಹೋಗ್ತಾರ, ಹಿಂಗ್ ಹೇಳ್ತಾನೆ ಎಲ್ಲ. ಎಲ್ಲರಿಗೆ ಗೊತ್ತಿಲ್ಲ ಕೀಲಿ ಹಾಕೊಂಡ್ ಹೋಗ್ಯಾರ, ನಿನಗ್ ಹೆಂಗ್ ಗೊತ್ತಾಯ್ತು ಇದು ಅಂತ ಹೇಳಿ ಆ ಗೇಟ್ ಕಾಯುವಂತವನಿಗೆ ಅವ್ರ ಪ್ರಿನ್ಸಿಪಾಲ್ ಕೇಳ್ತಾರ. ಅವ ಹೇಳ್ತಾರ, ಆ ಹುಡುಗ ದಿನಾಲು ನಂಗೆ ಧನ್ಯವಾದ ಹೇಳ್ತದ, ದಿನಾಲು ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತದ. ಇವತ್ತು ಹೇಳಿಲ್ಲ ಅಂದ್ರ ಆ ಮಗು ನಾನ್ ಹೇಳಕ್ ಹೋಗೋದೇ ಇಲ್ಲ, ಆ ಮಗು ಹೇಳಿಲ್ಲ ಅಂದ್ರ ಆ ಮಗು ಇಲ್ಲೇ ಇದ್ದಿರ್ಬೇಕು ಅಂತ ನನ್ ಸಂಶಯ ಬಂತ್ರಿ, ಅದಕ್ ನಾ ಎಲ್ಲಾ ಹುಡುಕಾಡ್ದೆ, ಆ ಮಗು ಸಿಕ್ತು ಅಂತ ಹೇಳಿ. ಅಂದ್ರೆ
ಆ ಮಾಸ್ಟರ್ ಇಲ್ಲಿ ಧನ್ಯವಾದದ ಮಹತ್ವ ಎಷ್ಟು ಅದ ನೋಡ್ರಿ. ನಮ್ಮ ಮಕ್ಕಳು ಕಲಿಸಿದ್ರು ಅದೊಂದು ಪ್ರಭಾವ ಹೆಂಗ ಒಂದು ಜೀವನ ಉಳಿಸುವಂತ ಪ್ರಭಾವ ಬೀರುತ್ತೆ ನೋಡ್ರಿ. ಅದಕ್ಕೆ ಧನ್ಯವಾದ ಮಹತ್ವ ಬಹಳ ಅದ ಮಾಸ್ಟರ್ಸ್ ಅದು. ಆಮೇಲೆ ಇನ್ನೊಂದ್ರಿ ಧನ್ಯವಾದನು ನಾವ್ ಏನ್ ಹೇಳ್ತೀವಿ, ಒಳ್ಳೇದ ಆಯ್ತು ಒಂದ್ ಏನಾರ ಚಲೋದು ಕೊಟ್ರು ಕೆಲಸ ಮಾಡಿದ್ರ ಧನ್ಯವಾದ ಹೇಳ್ಬೇಕು, ಇದೆಲ್ಲ ಹೇಳ್ಬೇಕು ಅಂತ ಹೇಳ್ತೀವಿ. ಆದ್ರೆ ಏನಾದ್ರೂ ಧನ್ಯವಾದ ಹೇಳ್ಬೇಕಂತ ಹೇಳ್ತಾರೆ. ಇನ್ನೊಂದು ಒಂದ್ ಹಕ್ಕಿ ಆ ದಾರಿಯಲ್ಲಿ ಒಂಥರ ರೆಕ್ಕೆ ಎಲ್ಲ ಕಟ್ಟಾಗಿ ಮುರ್ಕೊಂಡು ಬಿದ್ದಿತ್ತು. ಅದಕ್ಕೆ ನೀರ್ ಕುಡಿಬೇಕಂದ್ರೆ ಹತ್ರ ನೀರ್ ಸಹ ಇದ್ದಿದ್ದಿಲ್ಲ, ಒದ್ದಾಡ್ತಿತ್ತು. ಆಮೇಲೆ ಅಲ್ಲಿ ಒಬ್ರು ಮಹಾನ್ ಗುರುಗಳು ಹೊಂಟಿದ್ರು. ಅದು ಹೇಳ್ತು ಹಕ್ಕಿ ಆ ಗುರುವಿಗೆ, ನನ್ ಇಂತ ಕಷ್ಟದ ಆ ಭಗವಂತ ನನಗೆ ಯಾಕೆ ಇಟ್ಟಾನ, ಆ ಮ್ಯಾಕರ್ ತಗೊಂಡ್ ಹೋಗೋಣ ಈಗ ಅಂತಿರ್ತಾರ ನೋಡಿ ವಯಸ್ಸಾದವ್ರು. ಸಾಕಾಗಿ ನನಗೆ ಯಾಕರ ಇಟ್ಟಾನಪ್ಪ ಭಗವಂತ, ತಗೊಂಡ್ ಹೋಗ್ಬಾರ್ದ ಅಂತಿರ್ತಾರಲ್ಲ. ಆ ತರ ಹಕ್ಕಿ ನನ್ಗೆ ಆ ಕಡೆನು ತಗೊಂಡ್ ಹೋಗಲ್ಲ, ಈ ಕಡೆ ಜೀವನ ಮಾಡಾಕನು ಬಿಡುವಲ್ಲ. ಆ ಭಗವಂತನ ಹತ್ರ ಹೊಂಟ್ರೆ ನೀವು ಕೇಳ್ಕೊಂಬರ್ರಿ, ನಂದ್ ಎಷ್ಟ ಶಿಕ್ಷೆ ಅದ ಅಂತ ಹಕ್ಕಿ ಹೇಳ್ತದ ಆ ಗುರುವಿಗೆ. ಅವರು ಹೋಗ್ತಾರಲ್ಲಿ ಭಗವಂತನ ಹತ್ರ ಹೋಗಿ ಕೇಳ್ತಾರೆ. ಹಿಂಗ ಹಕ್ಕಿ ಅನ್ನಕತ್ತದ. ಆ ಹಕ್ಕಿದು 7 ಜನ್ಮದ ಕರ್ಮದ, ಅದು ಅನುಭವಿಸ್ಲೇಬೇಕದು. ಅದಕ್ ನೀರನ್ನು ಸಿಗಂಗಿಲ್ಲ, ಅದಕ್ಕೆ ಜೀವನು ಹೋಗಂಗಿಲ್ಲ, ಅದಕ್ಕ ಸಮೃದ್ಧಾಗಿ ಬಾಳದ್ ಆಗುದಿಲ್ಲ. ಅದು 7 ಜನ್ಮದ ಕರ್ಮದ, ಅದ್ ಹಿಂಗ ಬಿದ್ದು ಒದ್ದಾಡ್ಬೇಕು, ಅನುಭವಿಸ್ಬೇಕು. ಆದ್ರ ಒಂದು ಮಂತ್ರ ಹೇಳ್ತೀನಿ, ಹೋಗಿ ಹೇಳು ಅಂತ ಹೇಳ್ತಾರೆ. ಹೇಳ್ತಾರಿ ಇದೇ ಧನ್ಯವಾದ ಹೇಳೋಣ. ಬಿದ್ರ ಧನ್ಯವಾದ ಹೇಳುದು, ಕಾಲಿಗಡ್ ಹೊಳಿದ್ರ ಧನ್ಯವಾದ ಹೇಳಿದ್ರು, ನೋವಾದ್ರೂ ಧನ್ಯವಾದ ಹೇಳುದು. ಈ ಮಂತ್ರನ ಅದಕ್ಕೆ ಉಪದೇಶ ಮಾಡಿಬಿಡು, ಮಂತ್ರ ಅಂತ ಹೇಳ್ಕೊಡು ಅದಕ್ಕ. ಆಯ್ತ್ರಿ ಅಂತ ಹೇಳಿ ಆ ಗುರು ಬರ್ತಾನ. ಭಗವಂತನಿಂದ ದರ್ಶನ ತಗೊಂಡು ಹಳ್ಳಿ ದಾರ್ಯಾಗ ಹಕ್ಕಿ ಇರ್ತದ. ಹೇಳ್ತಾನ ಅದಕ್ಕ, ಕೇಳಿದೆ ನೀನು ಪ್ರತಿ ಕ್ಷಣನು ಅದಕ್ಕೇನು ಗೊತ್ತಿಲ್ಲ, ಬಟ್ ಇದೊಂದ್ ಮಂತ್ರ ಅಂತ ಹೇಳು ಅಂತ ಹೇಳಿರ್ತಾರ ಅವ್ರು. ನೀ ಧನ್ಯವಾದ ಹೇಳ್ಬೇಕು. ನೀ ಹಾರಾಗ್ ಬಂತು ಧನ್ಯವಾದ, ತೆಳಗ್ ಬಿದ್ದಿದ್ ಧನ್ಯವಾದ, ಪ್ರತಿ ಕ್ಷಣ ನೀ ಧನ್ಯವಾದ ಭಗವಂತನ ಹೇಳ್ದಿ ಅಂದ್ರ ನಿಂದು ಇದೇನದಲ್ಲ ಕರ್ಮ ಅದು ನಾಶ ಆಗ್ತದಂತ, ನೀ ಆರಾಮಾಗಿ ಹಾರಾಡ್ತಿದಿ ಅಂತ ಹೇಳಿ ಅವ್ರು ಉಪದೇಶ ಮಾಡಿ ತಮ್ಮ ಪಾಡಿ ತಗೋಯ್ಬಿಡ್ತಾರ. ಆ ಹಕ್ಕಿಗೆ ಅದು ಏನೋ ಅದೊಂದ್ ಮಂತ್ರ ಅಂತ ಮಾಡ್ಕೊಂತದು. ಏನ್ ಮಾಡ್ತದು, ಹಿಂಗ್ ಒಂದಿಟ್ಟು ಕುಂಟ್ಕೊಂತ ಹೋಗುದ, ಬೀಳುದು, ಬಿದ್ದ ಕೂಡಲೇ ಭಗವಂತ ನಿನ್ ಧನ್ಯವಾದ ಅನ್ನೋದು. ಮತ್ತೆ ಹಿಂಗ್ 2 ಹೆಜ್ಜೆ ಇಡ್ತ ಬಿತ್ತ, ಭಗವಂತ ನಿನ್ ಧನ್ಯವಾದ ಅನ್ನೋದು. ಒಂದಿಷ್ಟ ಹಾರಿ ಮ್ಯಾಕ್ ಕುಂತ, ಭಗವಂತ ನಿನ್ ಧನ್ಯವಾದ ಅನ್ನೋದು. ಅದ್ರಲಿಂದ ತೆಳಗ್ ಬಿದ್ರ ಸ, ನೋವಾದ್ರ ಸ, ಭಗವಂತ ನಿನ್ ಧನ್ಯವಾದ ಅನ್ನೋದು. ಈ ತರ ಮಾಡ್ತಾ ಇತ್ತು. ಒಂದು 7 ದಿವಸ ಆಯ್ತು. 7 ದಿವಸ ಆದ ನಂತರ ಮತ್ತೆ ಆ ಗುರುಗಳು ಆ ಮಾರ್ಗ ಮಧ್ಯೆ ಹೊಂಟಿದ್ರು. ಅದು ಹಕ್ಕಿ ಗಿಡದಾಗ ಕೂತಿತ್ತು. ಗಿಡದಾಗ ಕೂತಲ್ಲ ಹಕ್ಕಿ ಅಂತ ನೋಡಿದ್ರವ್ರು, ಹೆಂಗಂದ್ರ ಈ ಆರ್ತ ನಾರ್ಮಲ್ ಹಕ್ಕಿ ತರ ಗಿಡದಾಗ ಕೂತಿತ್ತು. ಇದು ಹೆಂಗಿದು ಅಂತ ಹೇಳಿ ಗಾಬರಿ ಆದ್ರ ಅವ್ರು. ಅದಕ್ಕೆ 7 ಜನ್ಮಕ್ಕ ಆಗದೆ ಇರೋಷ್ಟು ಕರ್ಮ 7 ದಿನದ ಕಳ್ಕೋತು ಅಂದ್ರ ಈ ಧನ್ಯವಾದ ಮಹಾತ್ಮ ಎಷ್ಟದ ನೋಡ್ರಿ ಅಂತ ಹೇಳ್ತಾರೆ. ಅಂದ್ರ ನಾವು ಬರೇ ಒಂದು ಉಪಕಾರ ಪಡ್ದಾಗ, ಉಪಕಾರ ಸ್ಮರಣೆ ಮಾಡಿದಾಗ ಧನ್ಯವಾದ ಹೇಳ್ತೀವ್ರಿ ಮಾಸ್ಟರ್ಸ್. ನಮ್ಮ ನೋವಾದ ಧನ್ಯವಾದ ಹೇಳ್ಬೇಕತ್ತಾರ, ನಮ್ ಶತ್ರುವಿನ ಧನ್ಯವಾದ ಹೇಳ್ಬೇಕತ್ತಾರ ಇದ್ರೊಳಗ ಮಾಸ್ಟರ್ಸ್. ಅಂದ್ರ ಶತ್ರುವಿನ ಧನ್ಯವಾದ ಯಾಕೆ ಹೇಳ್ಬೇಕು, ಅವ್ರಲಿಂದ ನಾವು ಬಾಳ್ ಕಲಿತೀವಿ. ಯಾಕಂದ್ರ ಅವ್ರು ಹೀಯಾಳಿಸಿದಾಗ ಇಲ್ಲ ಪುಟದ ನಿಲ್ತದ ಮನುಷ್ಯ, ಇದ್ ಕಲಿಬೇಕು, ಇದನ್ನ ಮುಂದ್ ಹೋಗ್ಬೇಕು, ಅದಕ್ ಶತ್ರುವಿ ಸಹ ಧನ್ಯವಾದ ಹೇಳ್ರಿ ನೀವು. ಅದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದ ಹೇಳ್ರಿ, ಧನ್ಯವಾದ ಬಹಳ ಮಹತ್ವದ ಅಂತ ಹೇಳ್ತಾರೆ. ಅವ್ರು ಇರ್ಲಿಕ್ಕಂತಂದ್ರ ಒಂದ್ ವೇಳೆ ಈಗ ನಮ್ಗ ಆಗ್ಲಾರ್ದವ್ರು ಶತ್ರು ಒಂದಕ್ಕಿಂತನೂ ನಮ್ಗೆ ಹೀಯಾಳಿಸಿದವ್ರು ಇರ್ಲಿಕ್ಕಂದ್ರ ಆ ವ್ಯಕ್ತಿ ಮುಂದೆ ಬೆಳೆಯಕ್ ಆಗ್ತಿರಂಗಿಲ್ಲ. ಆ ವ್ಯಕ್ತಿ ಮುಂದೆ ಬೆಳಿಬೇಕಾದ್ರ ಅವ್ರ ಕಾರಣ ಅಂದ್ರ ಅವ್ರಿಗೆ ಧನ್ಯವಾದ ನಾವ್ ಹೇಳ್ಬೇಕು. ಶತ್ರುಗೆ ಹೇಳ್ಬೇಕು, ನೆರ ಮನೆಯವ್ರಿಗೆ ಹೇಳ್ಬೇಕು, ನಮ್ ಸುತ್ತಮುತ್ತ ನಮ್ ಏರಿಯಾದ ಮಂದಿ ಚಲೋನೇ ಇಲ್ಲ ಅಂತ ಅಂತಿರ್ತೀವಲ್ಲ, ಅವ್ರಿಗೂ ಧನ್ಯವಾದ ಹೇಳ್ಬೇಕು. ನಮ್ ಪಕ್ಕದ ಮನೆಯವರು ಬಾಳ ಕಾಡಿಸ್ತಾರಲ್ಲಿ, ಅವ್ರಿಗೆ ನಾವ್ ಧನ್ಯವಾದ ಹೇಳ್ಬೇಕಿನ್ನ. ಇದು ಕೇಳಿದ ನಾನು ಅನ್ಕೊಂಡೆ, ಹೌದು ಅವ್ರಿಗೆ ಇಂಥವ್ರು ಬಂದಾರಂತ ನಾವ್ ಎಚ್ಚರಿತಿ ಧನ್ಯವಾದ. ಕಾಡಿಸ್ದೆ ಕಿಡಿಕ್ಯಾಗ ಕೈ ಹಾಕಿ ಏನಾರ ತಗೊಂಡ್ರು ಅಂತಂದ್ರ ಅವ್ರು ನಮ್ಗೆ ಎಚ್ಚರಿಕೆ ಕೊಡ್ತಾರ ಅಂತ ತಿಳ್ಕೊಬೇಕು. ನೀಟಾಗಿ ಕಿಟಕಿ ಹಾಕೋಬೇಕು, ಅವ್ರಿಗೂ ಧನ್ಯವಾದ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಂದನ್ನು ನಮ್ದು ಕಲಿಕೆ ಅದ, ಎಲ್ಲದಕ್ಕ ನೀವು ಧನ್ಯವಾದ ಹೇಳ್ರಿ ಅಂತ ಹೇಳ್ತಾರೆ. ಇನ್ನೊಂದು ನಕಾರಾತ್ಮಕ ಸಕಾರಾತ್ಮಕ ಎಷ್ಟೊಂದು ಪ್ರಭಾವ ಬೀರ್ತಾವ ಅಂತಂದ್ರ ಅಷ್ಟ ಅವ್ರು ಇದಕ್ಕೆ ನನ್ನ ಜೀವನದ ಅನುಭವದೊಳಗ ನನ್ನ ಮಗಳು, ದೊಡ್ಡ ಮಗಳು ಸ್ವಲ್ಪ ಕಪ್ಪು ಬಹಳ ಇರಿಟೇಟ್ ಮಾಡ್ಕೊಂತಿಲ್ಲ. ಸ್ಕೂಲ್ ಹೋಗಿ ಬಂದ ತಕ್ಷಣ ನನ್ಗೆ ಎಲ್ಲರೂ ಕಪ್ ಅಂತಾರ ಮಮ್ಮಿ, ನನ್ನ ಫ್ರೆಂಡ್ಸ್ ಯಾರು ಇಲ್ಲ ಅಂತ ಹೇಳಿ ಬಹಳ ನೋವು ಮಾಡ್ಕೊಳ್ಳು. ನಾನ ಈ ಮಾರ್ಗಕ್ಕಿಲ್ಲ, ಸದಾ ಬುಕ್ಸ್ ಓದೋದು, ಮನ್ಯಾಗ ಇದ್ದ ಸಲಹೆ ನನ್ಗಷ್ಟು ನಾಲೆಜ್, ಸದಾ ಬುಕ್ಸ್ ಓದೋಣ. ಅಂದ್ರೆ ನಿಮ್ ಸ್ಕೂಲ್ನ್ಯಾಗ ಟೀಚರ್ ಅದಾರಲ್ಲ, ಹೆಡ್ ಮಾಸ್ಟರ್ ಅದಾರಲ್ಲ, ಚೇರ್ನ್ಯಾಗ ಕೂಡ್ತಾರಲ್ಲ, ಅವ್ರು ಬಣ್ಣ ಎಲ್ಲರೂ ಕೆಂಪ್ ಆಗದಾರು, ಹೆಂಗ ಎಲ್ಲರೂ ಚಂದ ಅದಾರು, ಇಲ್ಲ ಒಬ್ಬರು ಕಪ್ ಅದಾರ, ಒಬ್ರು ಹಂಗ ಅದಾರ. ಅಂದ್ರ ಅವ್ರು ಎದಕ್ ಸ್ಥಾನ ಎದಕ್ ಕೊಡ್ತಾರ, ವಿದ್ಯೆ ಕೊಡ್ತಾರ, ಒಳ್ಳೆತನ ಕೊಡ್ತಾರ. ನೀ ತಲೆನೇ ಕೆಡ್ಸ್ಕೋಬೇಡ, ನೀ ಓದು, ಅವ್ರಿಗಿಂತ ಒಂದ್ ಹೆಜ್ಜೆ ಮುಂದ್ ಹೋಗು, ನೀ ದೊಡ್ಡ ಸ್ಥಾನ ಸಿಗುತ್ತದ, ಎಲ್ಲರೂ ನಿನ್ ಹತ್ರ ಕೈ ಮುಕ್ಕೋತ್ ಬರ್ತಾರ, ನೀನ್ ಇದನ್ ತಗೋಲವಿ ಅಂದ. ಅವಳಿಗೆ ಇದೇ ತರ ಸಕಾರಾತ್ಮಕನ ತುಂಬುತ್ತಾ ಮಾಸ್ಟರ್ಸ್ ಅವಳು 10th ಹೆಂಗ್ ತಗದ್ಲ ಅಂದ್ರ ಮನಿಗೆ 10 ಹುಡುಗಿಯರ ಅವಳ ಜೊತೆ ಓದಕ್ ಬರೋರು. ಸರ್ ಎಲ್ಲ ಬೇಯವ್ರು, ನೋಡಲ್ಲಿ ಹಿರೇಮಠ, ಭಾರತೀಯ ಹಿರೇಮಠ ಎಷ್ಟ್ ಹೆಂಗ್ ಓದ್ತಾಳ, ನಿಮಗೆ ಏನಾಗ್ಯದ ಸರ್. ಉಳ್ಕಿದವ್ರು ಅವಮಾನ ಮಾಡಿದಾಗ
ಆ ಚಲುವಿಕೆ ಅಲ್ಲಿಂದ ಬರಂಗಿ ಇಲ್ಲಲ್ಲ. ಅದು ಕಪ್ ಅನ್ನೋದು ನಕಾರಾತ್ಮಕವಾಗಿ ಸಕಾರಾತ್ಮಕ ತಗೊಂಡಾಗ ಅವಳು ಇವಾಗ ಏಡಿಯದಾಳ್ರಿ ಮಾಸ್ಟರ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರತಿಯೊಂದ್ ಸಲ ಪುಷ್ ಮಾಡಕ್ ಹಿಂಗ ಅಂದಾರ, ಇಲ್ಲ ನೀನ್ ಓದು, ಒಂದ್ ದೊಡ್ಡ ಸ್ಥಾನಕ್ಕೆ ಹೋದೆ ಅಂತಂದ್ರ ನಿನ್ನ ಸ್ಥಾನಕ್ಕೆ ಬೆಲೆ ಕೊಡ್ತಾರ ಹೊರತು ನಿನ್ನ ಬಣ್ಣಕ್ಕೆ ಬೆಲೆ ಕೊಡಲ್ಲ, ನೀನ್ ಅದ್ನ ಇಟ್ಕೋಬೇಡ ಅಂತ ಯಾವಾಗ್ಲೂ ಸಕಾರಾತ್ಮಕ ಭಾವನೆ ನಮ್ಮ ಮಕ್ಕಳ ಮೇಲೆ ತುಂಬಿದೆ ಅಂದ್ರೆ ದೊಡ್ಡ ಸ್ಥಾನಕ್ಕೆ ಅಷ್ಟು ಮಾಡ್ರಿ. ಅದು ನಾನ್ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಮಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಅದ ನೀವು ಓದು ಅಂದ್ರೆ ಅದೇ ಯಾವ್ದೈತಿ ಥಿಂಕಿಂಗ್ ಮಾಡೋದು, ನೆಗೆಟಿವ್ ಥಿಂಕಿಂಗ್ ಬಿಟ್ಟು ಕಪ್ಪ ಅನ್ನೋದ್ರೆ ಅವಳಿಗೆ ಅದ ನಾವ್ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾಯ್ತಲ್ಲ. ಇಲ್ಲಾಂದ್ರೆ ಅವಳು ಎಲ್ಲರಂಗ ಚಲಿವಿ ಬಹಳ ಸ್ಮಾರ್ಟ್ ಇದ್ಲು ಅಂತಂದ್ರ ಇದೇ ಹೈಫೈ ಮಾಡ್ಕೊಂತ ಚಿಸ್ನ ಡ್ರೆಸ್ ಹಾಕೊಂತ ಇಷ್ಟು ಓದ್ತಿದ್ಲೋ ಇಲ್ಲ ಗೊತ್ತಿಲ್ಲ ಮಾಸ್ಟರ್ಸ್ ನಮಗೆ. ಅಂದ್ರೆ ಏನ್ ನ್ಯೂನ್ಯತೆ ಇರ್ತದ ಆ ನ್ಯೂನ್ಯತೆನ ನಮ್ಗೆ ಸಕಾರಾತ್ಮಕ ಕಡೆ ಹೋಗ್ತದ. ಇದೊಂದು ಉದಾಹರಣೆ ಮಾಸ್ಟರ್ಸ್ ಇದು. ಅದಕ್ಕೆ ಇದು ಯಾವುದೇ ನಮ್ದು ತೊಂದರೆ ಬಂದ್ರು ನೋವು ಬಂದ್ರು ಅದೊಂದು ಕಲಿಕೆ ಮತ್ತು ಅದರಿಂದ ನಾವು ಕಲಿತೀವಿ ಅಂತ ಆ ಕ್ಷಣಕ್ಕ ಆ ಸಮಯಕ್ಕೆ ಸದ ನಾವು ಧನ್ಯವಾದ ಹೇಳ್ಬೇಕು ಮಾಸ್ಟರ್ಸ್. ಪ್ರತಿಯೊಂದಕ್ಕೂ ಧನ್ಯವಾದ. ಆಯ್ತಾ, ಸರಿ ಧನ್ಯವಾದ. ನನಗೆ ಬೇರೆ ಅದಕ್ಕೂ ಧನ್ಯವಾದ. ಇನ್ನು ಕಲಿಬೇಕ ನಾನು ಬೇದಾಗ ನೋವು ಮಾಡ್ಕೋತಿ. ಹೌದಾ, ಇದು ಏನ ನನ್ನ ಹಿಂದಿನ ಜನ್ಮ ಕಳೀತು, ಕರ್ಮ ಕಳೀತು, ನಮ್ದು ಕರ್ಮ ಕಳೆಕೇನೆ ಇವ್ರು ನಮ್ಮ ಹೇಳ್ತಾರ ಅಂತ ತಿಳ್ಕೊಂಡಿವ್ ಅಂತಂದ್ರ ಅಲ್ಲಿ ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಯಾವಾಗ ನಕಾರಾತ್ಮಕ ಕಡೆ ಬಿಟ್ಟು ಸಕಾರಾತ್ಮಕ ಕಡೆ ನಮ್ಮ ಮನಸ್ಸು ಹೋಯ್ತದ ಅಂತಂದಾಗ ನಮ್ಮ ಮನಸ್ಸು ಆಲ್ರೆಡಿ ತುಂಬುತ್ತದ, ಅದು ಸಮಾಧಾನ ಆಗ್ತದ, ಸಮೃದ್ಧಿಯಿಂದ ತುಂಬುತ್ತದ. ಈ ಯಾವುದು ಅನ್ಯಥ ವಿಚಾರಗಳು ತುಂಬೋ ಬದ್ಲಿ ಸಮೃದ್ಧಿಯಿಂದ ಮನಸ್ಸು ತುಂಬುತ್ತದ. ಎಂತದ ಸಕಾಲದಿಂದ ಮನಸ್ಸು ತುಂಬುತ್ತದ, ಸದ್ಭಾವನೆಯಿಂದ ಮನಸ್ಸು ತುಂಬುತ್ತದ. ಮನಸ್ಸು ತುಂಬುತ್ತದ ಅಂತಂದಾಗ ಆನಂದವಾಗಿ ತುಂಬುತ್ತದೆ ಹೊರತು ಕಲ್ಮಿಷದಿಂದ ಇದು ಮನಸ್ಸು ಇರಂಗಿಲ್ಲ. ಸಕಾರಾತ್ಮಕ ನಮ್ಮ ಮನಸ್ಥಿತಿ ಬೆಳೆಸ್ಕೊಂಡಿವಿ ಅಂತ ಮಾಸ್ಟರ್ಸ್. ಸಮಯ ಅದೇನ್ರಿ ಮೇಡಮ್? ಇದೆ 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 ಮೇಡಮ್, ಇದೆ. ಇನ್ನೊಂದ್ರಿ ಮೇಡಮ್, ನಾವು ಇನ್ನೊಂದ್ ಏನ್ ಮಾಡ್ತೀವಿ, ನನಗ ಮನ್ಯಾಗ ನಮ್ ಮನೆಯವರಲ್ಲಿ ನಮ್ ಮಕ್ಕಳೇ ಅಲ್ಲಿ ನನ್ ಕಾಳಜಿ ಮಾಡಂಗಿಲ್ಲ, ನನ್ ಪ್ರೀತಿ ಮಾಡಂಗಿಲ್ಲ, ಇದನ್ನು ಬಹಳ ಇರ್ತದ ನಮಗ. ನನ್ಗ ಹೆಚ್ಚ ಇದು ಕೊಡಂಗಿಲ್ಲ, ಸಮಯ ಕೊಡಂಗಿಲ್ಲ. ಅದೆಲ್ಲಕ್ಕಿಂತ ನನಗ್ ನಾ ಸಮಯ ಕೊಡಬೇಕು, ನನ್ನ ನಾ ಪ್ರೀತಿ ಮಾಡ್ಕೋಬೇಕು. ಇದು ಯಾರಿಗೆ ಹೇಳ್ಕೊಡೋದಲ್ಲ, ಇದೇನು ಅವಶ್ಯಕತೆ ಇಲ್ಲ ನನ್ನ ನಾ ಪ್ರೀತಿ ಮಾಡ್ಕೊಳಕ. ಅಲ್ಲಿ ಯಾವಾಗ ಅಂದ್ರೆ ನಮ್ಮಲ್ಲೇನೆ ಅದ್ ಹೆಂಗ ಆನಂದ ಬರ್ತದ. ಯಾಕಂದ್ರೆ ಯಾವತ್ತೂ ನಾವು ಅದೇ ಫೀಲ್ ಆಗಿರ್ತೇವೆ, ನಮ್ಗೆ ಯಾರು ಕಾಳಜಿ ಮಾಡಂಗಿಲ್ಲ, ನನಗ್ ನೋಡಂಗಿಲ್ಲ, ನನಗ್ ಕೇಳಂಗಿಲ್ಲ. ಅದು ಬೇಡ, ಯಾರ್ದು ಬೇಡ. ನಿನ್ನೆ ನೀ ಪ್ರೀತಿ ಮಾಡ್ಕೋ, ನಿನ್ನೆ ಖುಷಿ ಪಡು. ನಾ ಎಷ್ಟ್ ಚಂದ ಅದೀನಿ, ಎಷ್ಟ್ ಚಂದ ಅದೀನಿ, ಎಷ್ಟ್ ಆರೋಗ್ಯ ಇದೀನಿ, ನನ್ಗೆಲ್ಲ ಕಣ್ಣು ಕಾಲು ಕೈಕಾಲು ಎಲ್ಲ ಭಗವಂತ ಕೊಟ್ಟ, ನಾ ಸಮೃದ್ಧಿ ಆಗಿದ್ದೀನಿ. ಈ ಕಡೆ ಯಾಕೆ ನಾವು ವಿಚಾರ ಮಾಡೋದಿಲ್ಲ? ಏನೈತೆಲ್ಲ ಮಾಸ್ಟರ್ಸ್ ಅದ್ರೊಳಗ ನಾವು ಸಮೃದ್ಧಿಯನ್ನು ಕಾಣ್ಕೋ ಪ್ರತಿ ಕ್ಷಣನು. ಅಂದ್ರ ಬಹಳ ಖುಷಿ ಅನಿಸ್ತದ. ನಾವು ಸಮಾಧಾನ ಇರ್ತೀವಿ, ನೆಮ್ಮದಿ ಇರ್ತೀವಿ, ನಮ್ಮ ಮನೆಯೊಳಗಿದ್ದವ್ರು ನೆಮ್ಮದಿಯಾಗಿರ್ತಾರ. ಅದ್ ಇಲ್ಲ, ಇದು ಇಲ್ಲ, ಯಾವಾಗ ಇಲ್ಲ ಅಂತೀವಿ ಅದ್ ಇಲ್ಲ ಅನ್ಕೊಂತ ಹೋಗ್ತದೆ. ಅದಕ್ಕೆ ಪ್ರತಿ ಕ್ಷಣ ಇಲ್ಲ ಅನ್ ಮಾತೇ ನಾವು ಗೃಹಿಣಿ ತೆಗೆದು ಹಾಕ್ಬೇಕು. ಎಲ್ಲ ಸಮೃದ್ಧ ಐತಿ, ತರಬೇಕು ಐತಿ, ತರಬೇಕಂತ ಹೇಳ್ಬೇಕು ಹೊರ್ತು ಇಲ್ಲ 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 ಅಂದ ಕಡೆ ನಮ್ಮ ಮನಸ್ಸು ಹೋಗ್ಬಾರ್ದು. ಸಮೃದ್ಧಿಯಾಗಿದ್ದೇವೆ ಅಂತಂದ್ರ ಎಲ್ಲಾನು ಸಮೃದ್ಧಿಯಾಗಿರ್ತದ, ಆನಂದವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಮಾಸ್ಟರ್ ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ಧನ್ಯವಾದ.